ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಾಳೇಶ್ ಮಗ್ದೂಮ್. ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗುವ ಸಲುವಾಗಿ ಈ ವಿಡಿಯೋ ಕ್ಲಾಸನ್ನು ಪ್ರಾರಂಭ ಮಾಡಿದ್ದೀನಿ. ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮೂರನೇ ವಿಡಿಯೋ ಆಗಿರ್ತದೆ. ಅದಕ್ಕಾಗಿ ಈ ಪ್ರಮುಖವಾದ ಏನಪ್ಪ ಅಂದರೆ, ಸಾಕಷ್ಟು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಹೊಂದಿದಂಥ ಅದೇ ಯಾವಪ್ಪ ಅಂದರೆ, ನಿಮಗೆ ಗೊತ್ತಿರ್ಬೋದು, ಭಾರತದ ರಾಷ್ಟ್ರೀಯ ಆದಾಯ ತಂದು ಬರ್ತದೆ. ಅದ್ರ ಬಗ್ಗೆ ಎಲ್ಲ ಸ್ಪರ್ಧಾರ್ಥಿಗಳು ನೋಡಲೇಬೇಕಾದ್ರೆ ನೀವೇನು ಮಾಡಬೇಕಪ್ಪ ಅಂದರೆ, ಈ ಮಗ್ದೂಮ್ ಈಜಿ ಎಕನಾಮಿಕ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೋಡೋಣ ಭಾರತದ ರಾಷ್ಟ್ರೀಯ ಆದಾಯ ತಂದು ಬರ್ತದ. ಹಾಗಾದರೆ ಈ ರಾಷ್ಟ್ರೀಯ ಆದಾಯ ಅಂದರೆ ಏನು? ಒಂದು ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ಆ ಆದಾಯದ ಮೇಲೆ ಹೋಗ್ತದ ಸ್ನೇಹಿತರೆ. ಒಂದು ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ಆ ಆದಾಯದ ಮೇಲೆ ಹೋಗ್ತದ. ಹಾಗಾದರೆ ರಾಷ್ಟ್ರದಲ್ಲಿ ಈ ರಾಷ್ಟ್ರೀಯ ಆದಾಯಕ್ಕೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಬೇಕಾಗಿರ್ತದ. ಆದರೆ ಯಾವಾಗ ನೀಡ್ತಾರ? 1929ರಿಂದ 1932-33ರಲ್ಲಿ ಏನಾಗ್ತದಪ್ಪ ಅಂದರೆ, ಪ್ರಪಂಚದ ಆರ್ಥಿಕ ಮುಗ್ಗಟ್ಟು ಸಂಭವಿಸ್ತದ. ಪ್ರಪಂಚದ ಆರ್ಥಿಕ ಮುಗ್ಗಟ್ಟು ಸಂಭವಿಸುತ್ತದೆ. ಆ ಮುಗ್ಗಟ್ಟು ಸಂಭವಿಸಿದಾಗ ಏನಾಗ್ತದಪ್ಪ ಅಂದರೆ, ರಾಷ್ಟ್ರೀಯ ಆದಾಯಕ್ಕೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡ್ತಾರ. ಹಾಗಾದರೆ ಆ ರಾಷ್ಟ್ರೀಯ ಆದಾಯಕ್ಕೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಿದವರು ಯಾರಪ್ಪ ಅಂದರೆ, JM ಕೇನ್ಸ್ ಅಂತಂದು ಬರ್ತಾರ ಸ್ನೇಹಿತರೆ. ಆ JM ಕೇನ್ಸ್ ಅವರು ನೀಡ್ತಾರ. ಜಾನ್ ಮೆನಾರ್ಡ್ ಕೇನ್ಸ್ ಅಂತಂದು ಕರೀತಾರ. ಇವ್ರು ಏನು ಮಾಡ್ತಾರಪ್ಪ ಅಂದರೆ, 1936ರಲ್ಲಿ ದಿ ಜನರಲ್ ಥಿಯರಿ ಈ ಜನರಲ್ ಥಿಯರಿ ಎಂಬ ಗ್ರಂಥದಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಿದ್ದಾರೆ. ಹಾಗಾದರೆ 1936ರಲ್ಲಿ ದಿ ಜನರಲ್ ಥಿಯರಿ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ, ಉದ್ಯೋಗ ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಸಿದ್ಧಾಂತದಲ್ಲಿ ಏನು ಮಾಡಿದಾರಪ್ಪ ಅಂದರೆ, ಅವರು ರಾಷ್ಟ್ರೀಯ ಆದಾಯಕ್ಕೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಿದಾರ. ಹಾಗಾದರೆ ರಾಷ್ಟ್ರೀಯ ಆದಾಯದ ಅಂದರೆ ಏನು? ರಾಷ್ಟ್ರೀಯ ಆದಾಯ ಅಂದರೆ ಏನು ಅರ್ಥ ಸ್ನೇಹಿತರೆ? ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತಂದು ಕರಿತೀವಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಅಂತಿಮ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಅಂತಂದು ಕರಿತೀವಿ. ಹಾಗಾದರೆ ನೋಡಿ ಸ್ನೇಹಿತರೆ, ಒಂದು ನಿರ್ದಿಷ್ಟ ಅವಧಿ 2019-20 ಅಂತ ತಿಳ್ಕೊಳ್ರಿ. ಹಾಗಾದರೆ ಅದೇ ರೀತಿ ಒಂದು ರಾಷ್ಟ್ರ ಅಂದರೆ ಭಾರತ ಅಂತ ತಿಳ್ಕೊಳ್ರಿ. ಹಾಗಾದರೆ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯ ಅಂತಂದು ಬರ್ತದ. ಹಾಗಾದರೆ ಇಲ್ಲಿ 3 ಮಂತ್ಸ್ಗೆ ಒಂದು 4 ಲ್ಯಾಕ್ ಇರ್ತದ. ಹಾಗಾದರೆ ಇನ್ನೊಂದು 3 ಮಂತ್ಸಿಗೆ 4 ಲ್ಯಾಕ್ ಇರ್ತದ. ಹಾಗಾದರೆ ಒಟ್ಟು ಇನ್ನೇನಾಗ್ತದಪ್ಪ ಅಂದರೆ, ಇನ್ನೊಂದು 6 ಮಂತ್ಗೆ ಒಂದು 6 ಲ್ಯಾಕ್ ಆಗಿರ್ತದ. ಹಾಗಾದರೆ ಒಟ್ಟು 14 ಲಕ್ಷ ಆಗಿರ್ತದ ಅಂತಂದು ತಿಳ್ಕೊಡು ಸ್ನೇಹಿತರೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಲಾದ ಸರಕು ಸೇವೆಗಳ ಅಂತಿಮ ಮೌಲ್ಯ ನಾವೇನು ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತಂದು ಕರಿತೀವಿ. ಇದನ್ನು ಈಗಾಗಲೇ ಏನು ಮಾಡಿದನಪ್ಪ ಅಂದರೆ, KS ಎಕ್ಸಾಮ್ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ, ರಾಷ್ಟ್ರೀಯ ಆದಾಯ ಅಂದರೆ ಏನು ಅಂತಂದು. ಹಾಗಾದರೆ ಇಲ್ಲಿ ನಾವು ನೋಡಬೇಕು ಅಂತಿಮ ಮೌಲ್ಯ. ನಾನು ನಿಮಗೆ ಉದಾಹರಣೆ ಕೊಟ್ಟಿದ್ದೀನಿ, ಇಷ್ಟೇ ಇರಂಗಿಲ್ಲ ರಾಷ್ಟ್ರದಂದರೆ. ಹಾಗಾದರೆ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಆದಾಯ ಇರ್ತದ. ಅದಕ್ಕಾಗಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಅಂತಿಮ ಮೌಲ್ಯ ಅಂದರೆ ಇದೇನಪ್ಪ ಅಂದರೆ ರಾಷ್ಟ್ರೀಯ ಆದಾಯ ಅಂತಂದು ಕರಿತೀವಿ. ಹಾಗಾದರೆ ಈ ರಾಷ್ಟ್ರೀಯ ಆದಾಯದಲ್ಲಿ ಇನ್ನೊಂದು ಏನು ವಿಶೇಷತೆಪ್ಪ ಅಂದರೆ, ನಾವು ನೋಡ್ತಕ್ಕಂಥದ್ದು 1951ರಲ್ಲಿ ರಾಷ್ಟ್ರೀಯ ಆದಾಯದ ಪ್ರಾಧಿಕಾರದ ಒಂದು ಸಮಿತಿ ರಚನೆ ಆಗ್ತದ. ಸರಕು ಸೇವೆಗಳನ್ನು ಗಾತ್ರವನ್ನು ಸೂಚಿಸ್ತದ, ದ್ವಿಗಣನೆ ಇಲ್ಲದೆ ತಿಳಿಸ್ತಕ್ಕಂಥ ಕಾರ್ಯವನ್ನು ಮಾಡೋದು ಈ ರಾಷ್ಟ್ರೀಯ ಆದಾಯ ಪ್ರಾಧಿಕಾರದ ಸಮಿತಿ ತಿಳಿಸ್ತದ. ಅದು 1951ರಲ್ಲಿ ಅಂತಂದು ಹೇಳ್ತೀವಿ ಸ್ನೇಹಿತರೆ. ಹಾಗಾದರೆ ಈ ರಾಷ್ಟ್ರೀಯ ಆದಾಯದ ನಾವು 2 ಭಾಗಗಳನ್ನಾಗಿ ನೋಡ್ತೀವಿ ಸ್ನೇಹಿತರೆ. ಆ ರಾಷ್ಟ್ರೀಯ ಆದಾಯವನ್ನು 2 ಭಾಗಗಳನ್ನಾಗಿ ನೋಡ್ತೀವಿ.
ಅದು ಯಾವುದಪ್ಪ ಅಂದರೆ ಒಂದು ನಾಮರೂಪ ರಾಷ್ಟ್ರೀಯ ಆದಾಯ, ಇನ್ನೊಂದು ಯಾವಪ್ಪ ಅಂದರೆ ನೈಜ ರೂಪ ರಾಷ್ಟ್ರೀಯ ಆದಾಯ ಅಂತಂದು ಕರಿತೀವಿ. ಒಂದು ನಾಮರೂಪ ರಾಷ್ಟ್ರೀಯ ಆದಾಯ, ನಾಮರೂಪ ರಾಷ್ಟ್ರೀಯ ಆದಾಯ. ಇನ್ನೊಂದು ಯಾವಪ್ಪ ಅಂದರೆ ನೈಜ ರೂಪ ರಾಷ್ಟ್ರೀಯ ಆದಾಯ, ನೈಜ ರೂಪ ರಾಷ್ಟ್ರೀಯ ಆದಾಯ. ಹಾಗಾದರೆ ನಾಮರೂಪ ಅಂದರೆ ಏನು? ಪ್ರಸ್ತುತ ಮಾರುಕಟ್ಟೆ ಬೆಲೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ನಾಮರೂಪ ರಾಷ್ಟ್ರೀಯ ಆದಾಯ ಅಂತಂದು ಕರಿತೀವಿ. ಪ್ರಸ್ತುತ ಮಾರುಕಟ್ಟೆ ಬೆಲೆಗಳ ಬಗ್ಗೆ ಅಧ್ಯಯನ ಮಾಡೋದು ಅದನ್ನ ಏನಂತ ಕರಿತೀವಪ್ಪ ಅಂದರೆ ನಾಮರೂಪ ರಾಷ್ಟ್ರೀಯ ಆದಾಯ ಅಂತಂದು ಕರಿತೀವಿ. ಹಾಗಾದರೆ ನೈಜ ರೂಪ ಅಂದರೆ ಏನಪ್ಪ ಅಂದರೆ ಸ್ಥಿರವಾದ ಬೆಲೆಗಳ ಬಗ್ಗೆ ಅಧ್ಯಯನ ಮಾಡೋದು, ಆಧಾರ ವರ್ಷದಲ್ಲಿ ತೆಗೆದುಕೊಳ್ತಕ್ಕಂಥ ಬೆಲೆಗಳನ್ನ ಅಧ್ಯಯನ ಮಾಡೋದು, ಅದು ಯಾವುದಪ್ಪ ಅಂದರೆ ನೈಜ ರೂಪ ರಾಷ್ಟ್ರೀಯ ಆದಾಯ. ಹಾಗಾದರೆ ಸ್ನೇಹಿತರೆ ಸಾಕಷ್ಟು ಬಾರಿ ನಿಮ್ಗೆ ಎಕ್ಸಾಮ್ದಾಗ ಕೇಳಿದಾರ, ಏನಪ್ಪ ಅಂದರೆ ಇಲ್ಲಿ ಆಧಾರ ವರ್ಷ ಅಂತ ತೆಗೆದುಕೊಳ್ತಾರ. ಆಧಾರ ವರ್ಷ ಮೊದಲು ಎಷ್ಟಿತ್ತಪ್ಪ ಅಂದರೆ 2004-05 ಇತ್ತು. ಹಾಗಾದರೆ ಇತ್ತೀಚೆಗೆ ಈ ಆಧಾರ ವರ್ಷವನ್ನ 2011-12 ಮಾಡಿದಾರೆ ಸ್ನೇಹಿತರೆ. ಪ್ರತಿ ಕೆ ಎಸ್ ಎಕ್ಸಾಮ್ದಲ್ಲಿ ಕೇಳ್ತಾನ ಅದು ಏನಪ್ಪಾ ಅಂದ್ರೆ ಆಧಾರ ವರ್ಷವನ್ನು ಯಾವುದನ್ನ ತೆಗೆದುಕೊಳ್ಳಲಾಗಿದೆ ಅಂತಂದು ಬರ್ತದ. ಹಾಗಾದ್ರೆ 2004-05 ಬದಲಾಗಿ ಯಾವುದನ್ನ ಮಾಡಲಾಗಿದೆ ಅಂತಂದು ಕೇಳ್ತಾನ. 2011-12 ಯಾವುದೇ ಪ್ರಶ್ನೆ ಬಂದ್ರು ಆಧಾರ ವರ್ಷ ಅಂದ್ರೆ ನೀವು 2011-12 ಹಾಕ್ಬೇಕು ಸ್ನೇಹಿತರೆ. ಕೆ ಎಸ್ ಅಲ್ಲಿ ಪ್ರತಿ ವರ್ಷ ಕೇಳಿದಾನೆ ಸ್ನೇಹಿತರೆ. ಹೀಗಾಗಿ ಈ ಪ್ರಶ್ನೆಯನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಇದು ಆಧಾರ ವರ್ಷ. ಆಧಾರ ವರ್ಷ ನಮ್ಮದು ಯಾವುದದಪ್ಪ ಅಂದರೆ 2011-12 ಅದ. ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು ಸ್ನೇಹಿತರೆ. ಈ ರೀತಿ ನಾವು ಆ ರಾಷ್ಟ್ರೀಯ ಆದಾಯವನ್ನು 2 ಭಾಗಗಳನ್ನಾಗಿ ಮಾಡಿದ್ದೀವಿ. ಒಂದು ನಾಮರೂಪ ರಾಷ್ಟ್ರೀಯ ಆದಾಯ, ಒಂದು ನೈಜ ರೂಪ ರಾಷ್ಟ್ರೀಯ ಆದಾಯ. ನಾಮರೂಪ ಅಂದರೆ ಏನಪ್ಪ ಅಂದರೆ ಪ್ರಸ್ತುತ ಮಾರುಕಟ್ಟೆ ಬೆಲೆಗಳ ಬಗ್ಗೆ ಅಧ್ಯಯನ ಮಾಡೋದು. ಹಾಗಾದರೆ ಇದು ಸ್ಥಿರವಾದ ಬೆಲೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವೇಂತ ಕರಿತೀವಪ್ಪ ಅಂದರೆ ನೈಜ ರೂಪ ರಾಷ್ಟ್ರೀಯ ಆದಾಯ ಅಂತಂದು ಕರಿತೀವಿ. ಹಾಗಾದರೆ ಇನ್ನು ರಾಷ್ಟ್ರೀಯ ಆದಾಯದ ಮಹತ್ವ ಅಂದರೆ ಏನು? ರಾಷ್ಟ್ರೀಯ ಆದಾಯದ ಮಹತ್ವ, ಈ ರಾಷ್ಟ್ರೀಯ ಆದಾಯದ ಮಹತ್ವವನ್ನು ನೋಡಿದಾಗ ಸ್ನೇಹಿತರೆ ನಾವು ಮಹತ್ವವನ್ನು ನೋಡ್ತೀವಿ. ಹಾಗಾದರೆ ಇದ್ರ ಮಹತ್ವ ಏನು? ರಾಷ್ಟ್ರೀಯ ಆದಾಯದಲ್ಲಿ ದೇಶದ ವಿವಿಧ ವಲಯಗಳ ಬೆಳವಣಿಗೆ ಬಗ್ಗೆ ತಿಳಿಯಲು ಸಹಾಯಕಾರಿಯಾಗ್ತದ. ದೇಶದ ವಿವಿಧ ವಲಯ, ಪ್ರಾಥಮಿಕ ವಲಯ ಆಗಿರ್ಬೋದು, ಮಾಧ್ಯಮಿಕ ವಲಯ ಆಗಿರ್ಬೋದು, ತೃತೀಯ ವಲಯ ಆಗಿರ್ಬೋದು, ದೇಶದ ವಿವಿಧ ವಲಯಗಳ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕಾರಿಯಾಗ್ತದ. ಆರ್ಥಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿಕೊಳ್ಳೋದ್ರ ಬಗ್ಗೆ ತಿಳಿಯಲು ಸಹಾಯಕಾರಿಯಾಗ್ತದ. ಬೇರೆ ರಾಷ್ಟ್ರಗಳೊಂದಿಗೆ ಹೋಲಿಕೆ ಮಾಡಿಕೊಳ್ಳಲು ಸಹಾಯಕಾರಿಯಾಗ್ತದ. ನಮ್ಮ ದೇಶ ಮತ್ತು ಬೇರೆ ದೇಶದಲ್ಲಿ ಅಭಿವೃದ್ಧಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಕಂಡುಕೊಳ್ಳೋದಿಲ್ಲ. ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ನಾವು ನೋಡ್ತೀವಿ ಬೇರೆ ರಾಷ್ಟ್ರಗಳೊಂದಿಗೆ ಹೋಲಿಕೆ ಮಾಡಿಕೊಳ್ಳಲು ಸಹಾಯಕಾರಿಯಾಗ್ತದ. ಆರ್ಥಿಕ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ರೂಪಿಸಲು ಸಹಾಯಕಾರಿಯಾಗ್ತದ. ಒಂದು ದೇಶದ ವಿವಿಧ ವಲಯಗಳ ಬೆಳವಣಿಗೆ, ಸಂಪನ್ಮೂಲಗಳ ಸರಿಯಾದ ಬಳಕೆ, ಆರ್ಥಿಕ ಕಾರ್ಯಕ್ರಮಗಳನ್ನು ರೂಪಿಸಲು ಸಹಾಯಕಾರಿಯಾಗ್ತದ. ಬೇರೆ ರಾಷ್ಟ್ರದೊಂದಿಗೆ ಹೋಲಿಕೆ ಮಾಡಿಕೊಳ್ಳಲು ಸಹಾಯಕಾರಿಯಾಗ್ತದ. ಇದು ರಾಷ್ಟ್ರೀಯ ಆದಾಯದ ಮಹತ್ವ ಅಂತಂದು ಕರಿತೀವಿ ಸ್ನೇಹಿತರೆ. ರಾಷ್ಟ್ರದಲ್ಲಿ ಇರ್ತಕ್ಕಂಥ ಆದಾಯದ ಪ್ರತಿಯೊಂದು ನಾವು ಹೇಳ್ತೀವಿ ಇವತ್ತು ದೇಶದ ಅರ್ಥವ್ಯವಸ್ಥೆ ಈ ರೀತಿ ಆಗದ. ಆ ಅರ್ಥವ್ಯವಸ್ಥೆ ಕಾರಣ ಏನು, ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ಮುಂದೆ ಬರ್ತದ ಪರಿಕಲ್ಪನೆಯಲ್ಲಿ ಹೇಳ್ತೇನೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ರಾಷ್ಟ್ರೀಯ ಆದಾಯದ ಮಹತ್ವವನ್ನು ನೋಡಿದ್ವಿ. ಹಾಗಾದ್ರೆ ಈ ರಾಷ್ಟ್ರೀಯ ಆದಾಯವನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದಾಜು ಮಾಡಿದವರು ಯಾರು? ರಾಷ್ಟ್ರೀಯ ಆದಾಯವನ್ನ ಸ್ವಾತಂತ್ರ್ಯ ಪೂರ್ವದಲ್ಲೇ ಅಂದಾಜು ಮಾಡಿದವರು ಯಾರು? ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಿದವರು ಸ್ನೇಹಿತರೆ ಯಾರಪ್ಪ ಅಂದರೆ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದವರು. ಸ್ವತಂತ್ರ ಪೂರ್ವದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದವರು ಯಾರಪ್ಪ ಅಂದರೆ ದಾದಾಬಾಯಿ ನವರೋಜಿ. ಇದನ್ನು ಈಗಾಗಲೇ IAS 1986 ಕೇಳ್ತಕ್ಕಂಥದ್ದು, ಅವಾಗಾದರೆ KS ಅಲ್ಲಿ ಕೇಳ್ತಕ್ಕಂಥದ್ದು, FDA ಕೇಳ್ತಕ್ಕಂಥದ್ದು ಸ್ನೇಹಿತರೆ, SDA ಕೇಳ್ತಕ್ಕಂಥದ್ದು. ಹಾಗಾದರೆ ಇದೇ ರೀತಿ ಹಲವಾರು
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ದಾದಾಬಾಯಿ ನವರೋಜಿ ಅದ. ಹಾಗಾದ್ರೆ ಇವರು ರಾಷ್ಟ್ರೀಯ ಆದಾಯವನ್ನು ಯಾವಾಗ ಅಂದಾಜು ಮಾಡಿದ್ರು? 1868. ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದಾನ ಸ್ನೇಹಿತರೆ. ಹಾಗಾದ್ರೆ ಈ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದ್ದು ದಾದಾಬಾಯಿ ನವರೋಜಿ ಅಂತಂದು ಕೇಳ್ತಾರ. ಇದು ಪೊಲೀಸ್ ಎಕ್ಸಾಮ್ ಆಯ್ತು, PS ಆಯ್ತು. ಯಾವಾಗ ಅಂತಂದು ಕೇಳಿದ್ದು 1868. ಹಾಗಾದ್ರೆ IAS ಎಕ್ಸಾಮ್ದಲ್ಲಿ ಯಾವ ವಲಯಗಳನ್ನು ತೆಗೆದುಕೊಂಡು ಮಾಡಿದಾರ ಅಂತಂದು ಕೇಳಿದಾರ? ಒಂದು ಕೃಷಿ ವಲಯ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಮತ್ತು ಇತರೆ ವಲಯವನ್ನ ತೆಗೆದುಕೊಂಡಿದಾರ. ಹಾಗಾದ್ರೆ ಈ ದಾದಾಬಾಯಿ ನವರೋಜಿರವರು ಕೃಷಿ ವಲಯ ಮತ್ತು ಇತರೆ ವಲಯವನ್ನು ತೆಗೆದುಕೊಂಡಾರ. ಹಾಗಾದ್ರೆ ದಾದಾಬಾಯಿ ನವರೋಜಿರವರನ್ನ ಏನೆಂದು ಕರೀತಾರಪ್ಪ ಅಂದ್ರೆ ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ, ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಂದು ಕರೀತಾರ. ಭಾರತದ ಪ್ರಪ್ರಥಮ ವೃದ್ಧ ಪಿತಾಮ ಅಂತಂದು ಕರೀತಾರ. ಸಾಕಷ್ಟು ಬಾರಿ ಎಕ್ಸಾಮ್ದಾಗ ಕೇಳಿದಾರೆ ಇದನ್ನು. ಪ್ರತಿ ಪೊಲೀಸ್ ಎಕ್ಸಾಮ್ ತೆಗೆದುಕೊಳ್ಳ್ರಿ, SDA ತೆಗೆದುಕೊಳ್ಳ್ರಿ, ಇದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿರೋದು ಇಲ್ಲಪ್ಪ ಅಂದ್ರೆ ನಾವು ನೋಡ್ತಕ್ಕಂಥದ್ದು 9/6/2019 FD ಎಕ್ಸಾಮ್ ಆಯ್ತು. ಅಲ್ಲಿ ಕೂಡ ಕೇಳಿದಾರೆ ಸ್ನೇಹಿತರೆ. ಪ್ರತಿ ಸಲ ಇದನ್ನೇ ಕೇಳಕತ್ತ, ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಿದವರು ಯಾರು ಅಂತಂದು ಎಲ್ಲರೂ ದಾದಾಬಾಯಿ ನವರೋಜಿ ಅಂತಂದು ಹಾಕಿದ್ರು. ಹಾಗಾದ್ರೆ ಇನ್ನೊಂದು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಕೂಡ ಹೊಡಿಸಿದಾರೆ ಸ್ನೇಹಿತರೆ. ಗ್ರಂಥವನ್ನ ದಿ ಡ್ರೇನ್ ಥಿಯರಿ ಅಂತಂದು ಬರ್ತದ. ಆ ಡ್ರೇನ್ ಥಿಯರಿಯಲ್ಲಿ ಏನಪ್ಪಾ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಕರೀತಾರ. ಅದನ್ನು ಕೂಡ ಹೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಅದ ಸ್ನೇಹಿತರೆ. ಇದೆಲ್ಲ ಆಯ್ತು. ಹಾಗಾದ್ರೆ ಇನ್ನೊಂದು ಏನು ವಿಶೇಷತೆಪ್ಪ ಅಂದ್ರೆ ಈ ದಾದಾಬಾಯಿ ನವರೋಜಿರವರು ಸ್ವತಂತ್ರ ಪೂರ್ವದಲ್ಲಿ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಿದ್ರು. ಹಾಗಾದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ 9/6/2019 SDA ಎಕ್ಸಾಮ್ ಆಯ್ತು. ಆ SDA ಎಕ್ಸಾಮ್ದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯವನ್ನ ವೈಜ್ಞಾನಿಕ ಪದ್ಧತಿಯ ತಳಹದಿ ಮೇಲೆ ಅಂದಾಜು ಮಾಡಿದವರು ಯಾರಪ್ಪ ಅಂದ್ರೆ ಡಾಕ್ಟರ್ VKRV ರಾವತ್ ಅಂತ ಬರ್ತಾರ ಸ್ನೇಹಿತರೆ. ಹಾಗಾದ್ರೆ ಇಷ್ಟು ದಿನ ಏನಿತ್ತು ಸ್ನೇಹಿತರೆ, ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದವರು ಯಾರು ಅಂತ ಕೇಳ್ತಾರೆ ಸ್ವತಂತ್ರ ಪೂರ್ವದಲ್ಲಿ. ಅವ್ರು ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ. ಹಾಗಾದ್ರೆ ಈಗ ಪ್ರಶ್ನೆ ಪತ್ರಿಕೆ ಬದಲಾಯಿತು. ಏನು ಬದಲಾಯಿತು? ರಾಷ್ಟ್ರೀಯ ಆದಾಯ ಅಂದಾಜು ಮಾಡಿದವ್ರು ಸಡನ್ಲಿ ಎಲ್ಲರೂ ಏನಾಗ್ತಿದ್ರು ದಾದಾಬಾಯಿ ನವರೋಜಿ. ಬಟ್ ಪ್ರಶ್ನೆ ಪತ್ರಿಕೆ ಬದಲಾಗ್ಯದ. ಹಾಗಾದ್ರೆ ನಾವು ಬದಲಾಗಬೇಕು ಬೇಡ? ಹಾಗಾದ್ರೆ ಇತ್ತೀಚಿನ SDA FDA ಮತ್ತು ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್ ಎಕ್ಸಾಮ್ಗೆ ರಾಷ್ಟ್ರೀಯ ಆದಾಯವನ್ನ ವೈಜ್ಞಾನಿಕ ಪದ್ಧತಿ ತಳದ ಮೇಲೆ ಅಂದಾಜು ಮಾಡಿದವರು ಯಾರು? ಡಾಕ್ಟರ್ VKRV ರಾವತ್ ಅನ್ನ ಬರ್ತಾರ. ಅದಕ್ಕಾಗಿ ಸರಿಯಾಗಿ ನೆನಪಿಟ್ಟುಕೊಳ್ರಿ, ಸ್ವತಂತ್ರ ಪೂರ್ವದಲ್ಲಿ ಅಂತಂದು ಬಂದ್ರೆ ದಾದಾಬಾಯಿ ನವರೋಜಿ ಸ್ನೇಹಿತರೆ. ಹಾಗಾದ್ರೆ ವೈಜ್ಞಾನಿಕ ಪದ್ಧತಿ ಅಂದ್ರೆ ಡಾಕ್ಟರ್ VKRV ರಾವತ್ ಅನ್ನ ಬರ್ತಾರ. ಬಹಳ ಪ್ರಮುಖವಾದ ಚಾಪ್ಟರ್ ಆಗಿರ್ತದ ಇದು. ಯಾವುದೋ ಈ ಇಂಡಿಯನ್ ನ್ಯಾಷನಲ್ ಇನ್ಕಮ್ ಅಂತಂದು ಬರ್ತಕ್ಕಂಥದ್ದು 100ಕ್ಕೆ 101% ಈ ಚಾಪ್ಟರ್ ಮೇಲೆ ಪ್ರಶ್ನೆ ಬಂದೇ ಬರ್ತದ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಎದುರಿಸಿದ್ರು ಕೂಡ ಈ ಪ್ರಶ್ನೆ ಬರಲೇಬೇಕು. ಪ್ರಶ್ನೆಗಳನ್ನ ಕೇಳ್ತಾರ. ಹಾಗಾದ್ರೆ ಇಲ್ಲಿ ಏನಾಗ್ತದ? ಈ ರಾಷ್ಟ್ರೀಯ ಆದಾಯವನ್ನ ನಾವು ನೋಡ್ತಿರ್ತೀವಿ. ಉದಾಹರಣೆಗೆ ಸ್ನೇಹಿತರೆ, ಈ ರಾಷ್ಟ್ರೀಯ ಆದಾಯವನ್ನ 1931 ರಾಷ್ಟ್ರೀಯ ಆದಾಯ ಎಷ್ಟಿತ್ತಪ್ಪ ಅಂದ್ರೆ 2200 ಕೋಟಿ ಇತ್ತು. 2200 ಕೋಟಿ ಇತ್ತು. ಹಾಗಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ 116 ರೂಪಾಯಿ ಇತ್ತು. ಹಾಗಾದ್ರೆ ಅದೇ ರೀತಿ ನಗರ ಪ್ರದೇಶದಲ್ಲಿ 51 ರೂಪಾಯಿ ಇತ್ತು. ಹಾಗಾದ್ರೆ ದೇಶದ ಸರಾಸರಿ ತಲಾ ಆದಾಯ ಎಷ್ಟಿತ್ತಪ್ಪ ಅಂದ್ರೆ 65 ರೂಪಾಯಿ ಆಯಿತು. ಇದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋದಿಲ್ಲ. ಆದ್ರೆ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಾವು ಏನು ಮಾಡಬೇಕಾಗ್ತದ, ನೋಡ್ಕೊಳ್ಬೇಕಾಗ್ತದ. ಈ ಪ್ರಸ್ತುತ ತಲಾ ಆದಾಯ ಹೇಳ್ತೀನಿ ಸ್ನೇಹಿತರೆ. ಭಾರತ ದೇಶ ತಲಾ ಆದಾಯ ಅದು 1,13,000 ಇತ್ತು. ಈಗ ಮತ್ತೆ ಬದಲಾವಣೆಗೆ ಒಳಪಟ್ಟಿರ್ತದ. ಈಗ ಅದನ್ನು ಪದೇ ನಾವು ನೋಡ್ಬೇಕಾಗ್ತದ. ಕರ್ನಾಟಕದ ತಲಾ ಆದಾಯ 1,74,551 ರೂಪಾಯಿ ಅದ. ಅದು ಈಗ ಬದಲಾವಣೆಗೆ ಒಳಪಡ್ತದ. ಅದರ ತಲಾ ಆದಾಯದಲ್ಲಿ ನೋಡುವಾಗ ಸ್ನೇಹಿತರೆ
ಈ ರೀತಿಯ ತಲಾ ಆದಾಯವನ್ನು ನಾವು ನೋಡ್ತೀವಿ, ರಾಷ್ಟ್ರೀಯ ಆದಾಯ ತಂದು. ಹಾಗಾದರೆ ಇಲ್ಲಿ ಏನು ವಿಶೇಷತೆ ನಾವು ನೋಡ್ಬೇಕಪ್ಪ ಅಂದರೆ, ಈ ತಲಾ ಆದಾಯವನ್ನು ನೋಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಸಂಸ್ಥೆ ಅಂತಂದು ಬರ್ತದ. ಸಾಕಷ್ಟು ಬಾರಿ ಎಕ್ಸಾಮ್ದಾಗ ಕೇಳಿದಾನ ಸ್ನೇಹಿತರೆ, ಇದನ್ನ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಸಂಸ್ಥೆ ಯಾವುದು ಅಂತಂದು ಕೇಳಿದಾನ. ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಸಂಸ್ಥೆ ಯಾವುದು ಅಂದ್ರೂ ಒಂದೇ, ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡುವ ಸಂಸ್ಥೆ ಅಂದ್ರೂ ಒಂದೇ. ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಸಂಸ್ಥೆ, ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಸಂಸ್ಥೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಯಾಕಪ್ಪ ಅಂದರೆ KS ಎಕ್ಸಾಮ್ದಲ್ಲಿ ಕೇಳಿದಾನ, FDAದಲ್ಲಿ ಕೇಳಿದಾನ, ಹಾಗಾದರೆ ಈ ವಾರ್ಡನ್ ಎಕ್ಸಾಮ್ ಕೇಳಿದಾನ, ಹಾಗಾದರೆ ರೈಲ್ವೆ ಎಕ್ಸಾಮ್ ಕೇಳಿದಾನ. ಇಲ್ಲಿ ಒಂದು ನೆನಪಿಟ್ಕೊಳ್ರಿ, ರಾಷ್ಟ್ರೀಯ ಆದಾಯ ಅಂದ್ರೂ ಒಂದೇ, ರಾಷ್ಟ್ರೀಯ ವರಮಾನ ಅಂದ್ರೂ ಒಂದೇ ಬರ್ತದ. ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಸಂಸ್ಥೆ ಯಾವುದು, ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡುವ ಸಂಸ್ಥೆ ಯಾವುದು ಅಂತಂದು ಬರ್ತದ CSO, ಸೆಂಟ್ರಲ್ ಸ್ಟ್ಯಾಟಿಕಲ್ ಆಫೀಸ್ ಅಂತಂದು ಬರ್ತದ. ಸೆಂಟ್ರಲ್ ಸ್ಟ್ಯಾಟಿಕಲ್ ಆಫೀಸ್ ಅಂತಂದು ಬರ್ತದ. ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ, ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ. ಹಾಗಾದರೆ ಇದು 1949ರಿಂದ ಸ್ಥಾಪನೆಯಾಗಿ 1951ರಿಂದ ಕಾರ್ಯಾರಂಭವನ್ನು ಮಾಡಾಕಿತ್ತು. 1949ರಿಂದ 1951 ಅಂತಂದ್ರೆ ನಾವೇನು ಮಾಡ್ತೀವಿ ನೋಡ್ತೀವಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಏನಾಗ್ತದ, ಈ CSO ಏನು ಮಾಡ್ತದಪ್ಪ ಅಂದರೆ ಈ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತಕ್ಕಂಥ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾದರೆ ಇದರ ಮೊದಲ ಅಧ್ಯಕ್ಷ ಯಾರು, ಇದರ ಅಧ್ಯಕ್ಷರು ಯಾರಪ್ಪ ಅಂದರೆ PC ಮಹಲ್ನೋಬಿಸ್. ಅಧ್ಯಕ್ಷರು ಯಾರು, PC ಮಹಲ್ನೋಬಿಸ್. ಮಹಲ್ನೋಬಿಸ್. ಈ PC ಮಹಲ್ನೋಬಿಸ್ ಅನ್ನೋದಕ್ಕೆ ನಮಗೆ ಪಂಚವಾರ್ಷಿಕ ಯೋಜನೆ ನೆನಪು ಬರ್ತದೆ. ಯಾಕಪ್ಪ ಅಂದರೆ 1951ರಿಂದ 56 ಮೊದಲನೇ ಪಂಚವಾರ್ಷಿಕ ಯೋಜನೆ, ಹೆರಾಲ್ಡ್ ಡೋಮರ್ ಮಾದರಿ ಅಂತಂದು ಕರೆದಿರ್ತಾರೆ. ಅದೇ ರೀತಿ 56ರಿಂದ 61 ಎರಡನೇ ಪಂಚವಾರ್ಷಿಕ ಯೋಜನೆ ಅಂತ ಬರ್ತದೆ. ಕೈಗಾರಿಕೆ ಹೆಚ್ಚಿನ ಆದ್ಯತೆ ನೀಡಿತ್ತು. ಅದಕ್ಕೆ ಯಾವ ಮಾದರಿ ಅಂತಂದು ಕರೀತಾರೆ ಅಂದರೆ PC ಮಹಲ್ನೋಬಿಸ್ ಮಾದರಿ. ಹಾಗಾದರೆ CSOದಲ್ಲಿ ಇವರ ಪ್ರಥಮ ಅಧ್ಯಕ್ಷ ನಾವು ನೋಡ್ತಕ್ಕಂಥದ್ದು ಈ CSOದ ಅಧ್ಯಕ್ಷ ಅಂತಂದು ಕರಿತೀವಿ, PC ಮಹಲ್ನೋಬಿಸ್. ಹಾಗಾದರೆ ಸದಸ್ಯರು ಇರ್ತಾರೆ ಸ್ನೇಹಿತರೆ. ಆ ಇಬ್ಬರು ಸದಸ್ಯರು ಯಾರು, ಪ್ರೊಫೆಸರ್ ಗಾಡ್ಗಿಲ್ ಮತ್ತು ಇನ್ನೊಬ್ರು ಯಾರಪ್ಪ ಅಂದರೆ ಡಾಕ್ಟರ್ VKRV ರಾವತ್ ಅಂತ ಬರ್ತಾರ. ಡಾಕ್ಟರ್ VKRV ರಾವತ್ ಅಂತ ಬರ್ತಾರ. ಇವರು ಕೇಂದ್ರೀಯ ಅಂಕಿ ಸಂಖ್ಯೆಯನ್ನ ಪರಿಷ್ಕೃತ ಸರಣಿ ಮತ್ತು ಪ್ರಸ್ತುತ ಸರಣಿಯನ್ನ ಅಂದಾಜು ಮಾಡಿ ಏನು ಮಾಡ್ತಾರಪ್ಪ ಅಂದರೆ ವರದಿಯನ್ನು ತಯಾರು ಮಾಡ್ತಾರ. ಆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತದ. ಆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತದ. ಅಂತಿಮ ವರದಿಯನ್ನ ನಾವು ನೋಡ್ತೀವಿ 1956ರಲ್ಲಿ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಸ್ನೇಹಿತರೆ. ಆ ವರದಿಯನ್ನು ಸಲ್ಲಿಸಿದಾಗ ಆ ಎಲ್ಲ ಅಂಕಿಅಂಶಗಳನ್ನು ಎದ್ರೊಳಗೆ ಇಡ್ತಾರಪ್ಪ ಅಂದರೆ ದಿ ನ್ಯಾಷನಲ್ ಅಕೌಂಟ್ ಬುಕ್ಕಿನಲ್ಲಿ ಇಡ್ತಾರ. ದಿ ನ್ಯಾಷನಲ್ ಅಕೌಂಟ್ ಬುಕ್ಕಿನಲ್ಲಿ ಇಡ್ತಾರ ಸ್ನೇಹಿತರೆ. ಈ ಎಲ್ಲವನ್ನ ನಾವು ರಾಷ್ಟ್ರೀಯ ಆದಾಯದ ಹಿನ್ನೆಲೆಯಲ್ಲಿ ನೋಡ್ತೀವಿ. ಹಾಗಾದರೆ 2011ರ ಹೊತ್ತಿಗೆ ಈ ರಾಷ್ಟ್ರೀಯ ತಲಾ ಆದಾಯ 65,000 ಆಯಿತು. 65 ರೂಪಾಯಿ ಇದ್ದು 65,000 ರೂಪಾಯಿ ಆಯಿತು ಸ್ನೇಹಿತರೆ. ಹಾಗಾದರೆ ಇನ್ನು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದ ಪ್ರಮುಖರು ಯಾರಪ್ಪ ಅಂದರೆ ವಿಲಿಯಂ ಡಿಗ್ಬಿ ಆಗಿರ್ಬೋದು, ಶಹಾ ಮತ್ತು ಕಂಬಾಟ್ ಆಗಿರ್ಬೋದು, ಪಿಂಡ್ಲೆ ಶಿರಾಸ್ ಆಗಿರ್ಬೋದು, RC ದೇಸಾಯಿ ಇರವರಾಗಿರ್ಬೋದು, ದಾದಾಬಾಯಿ ನವರೋಜಿರವರಾಗಿರ್ಬೋದು ಸ್ನೇಹಿತರೆ. ಡಾಕ್ಟರ್ VKRV ರಾವ್ ಅತಿ ಹೆಚ್ಚು ಪ್ರಶ್ನೆ ಬರ್ತಕ್ಕಂಥದ್ದು ದಾದಾಬಾಯಿ ನವರೋಜಿ ಮತ್ತು ಇನ್ನೊಬ್ಬರು ಡಾಕ್ಟರ್ VKRV ರಾವ್ ಅಂತಂದು ಬರ್ತದ. ಇದು ಏನಪ್ಪ ಅಂದರೆ ರಾಷ್ಟ್ರೀಯ ಆದಾಯದ ಹಿನ್ನೆಲೆ ಅಂತಂದು ಕರಿತೀವಿ. ಅತಿ ಹೆಚ್ಚು ಪ್ರಶ್ನೆ ಬಂದದ್ದು ಒಂದು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋ ಸಂಸ್ಥೆ CSO ಕೇಳಿದಾರ. ಆಧಾರ ವರ್ಷ ಕೇಳಿದಾರೆ 2011-12 ಕೇಳ್ತಕ್ಕಂಥದ್ದು. ಹಾಗಾದರೆ ಅದನ್ನು ಬಿಟ್ಟು ರಾಷ್ಟ್ರೀಯ ಆದಾಯ ಅಂದರೆ ಏನು ಅಂತಂದು ಕೇಳಿದಾರ. ಹಾಗಾದರೆ ಅದನ್ನು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸ್ವತಂತ್ರ ಪೂರ್ವದಲ್ಲಿ ರಾಷ್ಟ್ರೀಯ ಆದಾಯ ಅಂದಾಜು ಮಾಡಿದ್ದು ದಾದಾಬಾಯಿ ನವರೋಜಿ ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಂದು ಕರೀತಾರ. ಭಾರತದ ಪ್ರಪ್ರಥಮ ವೃದ್ಧ ಪಿತಾಮಹ ಅಂತಂದು ಕರೀತಾರ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಂದು ಕರೀತಾರ. ರಾಷ್ಟ್ರೀಯ ಆದಾಯ ವೈಜ್ಞಾನಿಕ ಪದ್ಧತಿ ತಳದ ಮೇಲೆ ಅಂದಾಜು ಮಾಡಿದವರು ಕೇಳಿದಾರೆ ಸ್ನೇಹಿತರೆ. ಇಷ್ಟೂ ಪ್ರಶ್ನೆಗಳು ಬಂದು ಹೋಗಿದಾವ. ಆದಷ್ಟು ಇವುಗಳ ಬಗ್ಗೆ ನೀವು ವಿಚಾರ ಮಾಡಬೇಕು ಸ್ನೇಹಿತರೆ. ಮತ್ತು ಅದೇ ರೀತಿ
ಇನ್ನೇನಪ್ಪ ಅಂದರೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು ಅಂತಂದು ಬರ್ತದ. ಎಲ್ಲರೂ ಹೇಳ್ತಾರೆ ಎಕನಾಮಿಕ್ಸಲ್ಲಿ ಸರ್ GNP, NNP, GDP, NDP ಮತ್ತು ಹಾಗಾದರೆ ಪರ್ಸ್ನಲ್ ಇನ್ಕಮ್ಮು, ಡಿಸ್ಪೋಸಬಲ್ ಪರ್ಸ್ನಲ್ ಇನ್ಕಮ್ಮು ಮತ್ತು ಇನ್ನೊಂದೇನಪ್ಪ ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ಮು ಬಹಳ ಟಫ್ ಅಂತ ಹೇಳ್ತಾರೆ. ಬಟ್ ಬಹಳ ಈಜಿ ಸ್ನೇಹಿತರೆ, ನಾವು ಯಾವ ಆಧಾರದ ಮೇಲೆ ಹೋಗ್ತೀವಲ್ಲ ಆಧಾರದ ಮೇಲೆ ಹೋಗ್ತದ. ಹಾಗಾದರೆ ಬನ್ನಿ ಸ್ನೇಹಿತರೆ, ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳನ್ನು ನೋಡೋಣ. ರಾಷ್ಟ್ರೀಯ ಆದಾಯದ ಈ ಪರಿಕಲ್ಪನೆಗಳನ್ನು ನಾವು ನೋಡ್ತಕ್ಕಂಥ ಕಾರ್ಯವನ್ನು ಮಾಡೋಣ. ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು. ಹಾಗಾದರೆ ಈ ಪರಿಕಲ್ಪನೆಗಳು ಬಹಳ ಈಜಿ ಅದ ಸ್ನೇಹಿತರೆ, ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು GNP ಬರ್ತದ, ಇನ್ನೊಂದು NNP ಬರ್ತದ, ಮಕ್ಕೋಬೇಡ ದೋಸ್ತ. ನೆಕ್ಸ್ಟ್ ಯಾವುದು ಬರ್ತದಪ್ಪ ಅಂದರೆ GDP ಬರ್ತದ, ಇನ್ನೊಂದು ಯಾವುದಪ್ಪ ಅಂದರೆ NDP ಅಂತಂದು ಬರ್ತದ. ಹಾಗಾದರೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಪರ್ಸ್ನಲ್ ಇನ್ಕಮ್ ಅಂತಂದು ಬರ್ತದ. ನೆಕ್ಸ್ಟು ಡಿಸ್ಪೋಸಿಬಲ್ ಪರ್ಸ್ನಲ್ ಇನ್ಕಮ್ ಅಂತಂದು ಬರ್ತದ. ಹಾಗಾದರೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತಂದು ಬರ್ತದ. ಹಾಗಾದರೆ ನಾವು ನೋಡ್ತೀವಿ ಸ್ನೇಹಿತರೆ, ಇದು ಭಾಳ ಸಿಂಪಲ್ಲು. ಎಲ್ಲರೂ ಟಫ್ ಅಂತಾರೆ, ಬಟ್ GNP ಆಲ್ರೆಡಿ ರೈಲ್ವೆ ಡಿ ಗ್ರೂಪ್ ಎಕ್ಸಾಮ್ ಕೇಳಿದಾನ, ಚಕ್ಕರ್ ಎಕ್ಸಾಮ್ ಕೇಳಿದಾನ, NNPನೂ ರೈಲ್ವೆ ಎಕ್ಸಾಮ್ ಕೇಳಿದಾನ, GDP KS ಕೇಳಿದಾನ, ಹಾಗಾದರೆ FD ಕೇಳಿದಾನ. ಇದನ್ನು ಪೊಲೀಸ್ ಎಕ್ಸಾಮ್ಗೆ GDPಯನ್ನು ವಿಸ್ತರಿಸಿ ಅಂತಂದು ಕೇಳಿದಾನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಹಾಗಾದರೆ ಭಾಳ ಈಸಿಯಾಗಿ ಹೇಳ್ತೇನೆ ಸ್ನೇಹಿತರೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನು? ಸೇಮ್ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಹಣದ ರೂಪದ ಮೌಲ್ಯವನ್ನು, ಅಂತಿಮ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ, ದೇಶದ ಒಳಗೆ ಮತ್ತು ಹೊರಗೆ ಇರತಕ್ಕಂಥದ್ದನ್ನು ನಾವಿಲ್ಲಿ ಕೂಡಿಕೊಳ್ತೀವಿ. ಇಲ್ಲಿ ಏನನ್ನು ಒಳಗೊಂಡದ? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಏನನ್ನು ಒಳಗೊಂಡದ? NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ನೆಟ್ ನ್ಯಾಷನಲ್ ಪ್ರಾಡಕ್ಟ್ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಇನ್ನೇನಪ್ಪ ಅಂದರೆ ಏನನ್ನ ಕೂಡಿಸಲಾಗದ? ಸವಕಳಿ, ಡಿಪ್ರಿಸಿಯೇಷನ್ ಕಾಸ್ಟ್ ಅಂತಂದು ಬರ್ತದ, ಸವಕಳಿ ವೆಚ್ಚ ಅಂತಂದು ಬರ್ತದ. ಹಾಗಾದರೆ ಮತ್ತೇನು ಕೂಡಿಸಲಾಗ್ತದ? ಫಾರೆನ್ ಮನಿಯನ್ನು ಕೂಡಿಸಲಾಗ್ತದ, ವಿದೇಶಿ ಹಣ ಅಂತಂದು ಬರ್ತದ. ಹಾಗಾದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಒಂದು ಸವಕಳಿ, ಇನ್ನೊಂದು ಫಾರೆನ್ ಮನಿ. ಹಾಗಾದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಂದು ಬರ್ತದ. ಹಾಗಾದರೆ ಭಾಳ ಸಿಂಪಲ್ ಸ್ನೇಹಿತರೆ, ನಾನು ನಿಮಗೆ ಆಡು ಭಾಷೆಯಲ್ಲಿ ಹಳ್ಳಿಯವ್ರ ಥರ ಹೇಳ್ತೀನಿ ನೋಡಿ. ಏನಾಗ್ಯದಪ್ಪ ಅಂದರೆ ನಿಮ್ಮಲ್ಲಿ ಈಗ ಎಕ್ಸಾಂಪಲು ಒಂದು ಲಕ್ಷ ರೂಪಾಯಿ ಅದ ಅಂತಂದು ತಿಳ್ಕೊಳ್ರಿ. 1 ಲಕ್ಷ ರೂಪಾಯಿ ಅದ ಅಂತ ತಿಳ್ಕೊಳ್ರಿ. ಹಾಗಾದರೆ ಈ 1 ಲಕ್ಷ ರೂಪಾಯಿ ಏನನ್ನು ಕೂಡಿಕೊಂಡದ? ನಿಮ್ಮದು ಆಲ್ರೆಡಿ ನೆಟ್ ಅಮೌಂಟ್ ಒಂದು 75,000 ಅದ ಅಂತ ತಿಳ್ಕೊಳ್ರಿ. 75,000 ಅದ ಅಂತ ತಿಳ್ಕೊಳ್ರಿ. ಹಾಗಾದರೆ ಇದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅದ ನಿಮ್ಮದು. ಹಾಗಾದರೆ ಸವಕಳಿ ವೆಚ್ಚ ಅಂದರೆ ಏನು? ಈ ಬಂಡವಾಳದಲ್ಲಿ ಕ್ಯಾಪಿಟಲ್ ಗೂಡ್ಸಲ್ಲಿ ಬರ್ತಕ್ಕಂಥದ್ದು ಈ ದುರಸ್ತಿ ವೆಚ್ಚ ಅಂತಂದು ಕರಿತೀವಿ ನಾವು. ಅವುಗಳನ್ನು ಕೂಡಿಕೊಂಡು ಅದನ್ನು ಈಜಿಯಾಗಿ ಉತ್ಪಾದನೆಯಲ್ಲಿ ವಸ್ತುಗಳನ್ನು ಬಳಸಿದಂತೆ ಅವುಗಳ ಮೌಲ್ಯ ಕಡಿಮೆಯಾಗುತ್ತಾ ಹೋಗುತ್ತದೆ. ಉತ್ಪಾದನೆಯಲ್ಲಿ ವಸ್ತುಗಳನ್ನು ಬಳಸಿದಂತೆ ಅವುಗಳ ಮೌಲ್ಯ ಏನಾಗ್ತದ? ಕಡಿಮೆಯಾಗುತ್ತಾ ಬರ್ತದೆ. ಉದಾಹರಣೆಗೆ ಒಂದು ಫ್ಯಾಕ್ಟ್ರಿಯಲ್ಲಿ ನಾವು ನೋಡ್ತೀವಿ ಏನಪ್ಪ ಅಂದರೆ ಒಂದು ಮಷಿನರಿ ತಂದಿವಿ. ಹಾಗಾದರೆ ಅದನ್ನು ಬಳಸಿದಂತೆ ಅದರ ವ್ಯಾಲ್ಯೂ ಏನಾಗ್ತದ? ಮೊದಲು ತಂದಾಗ 1 ಕೋಟಿ ರೂಪಾಯಿ ಇರ್ತದ. ಆಮೇಲೆ ಏನಾಗ್ತದ? ಅದ್ರದ್ದು ಅದು ಕವರ್ ಮಾಡ್ದಂಗೆ ಕೆಲಸವನ್ನು ಮಾಡ್ದಂಗೆ ಏನಾಗ್ತದ? ಸೌಕೋತ್ ಹೋಗ್ತದ. ಅದರ ಬೆಲೆ ಏನಾಗ್ತದ? ಮಾರಕ್ಕೆ ಹೋದಾಗ ಆಟೋಮೆಟಿಕ್ ಏನಾಗ್ತದ? ಲೆಸ್ ಆಗ್ತದ. ಅದಕ್ಕಾಗಿ ನಾವು ಸವಕಳಿ ಅಂತಂದು ಕರಿತೀವಿ. ಇನ್ನೂ ತಿಳಿಲಿಲ್ಲ ಅಂದರೆ ಇನ್ನೊಂದು ಈಸಿಯಾಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಒಂದು ಹೀರೋ ಹೋಂಡಾ ಬೈಕ್ ತೊಗೊಂಬಂದಿರಿ, 1 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಬಂದಿರಿ. ಹಾಗಾದರೆ ಸ್ಟಾರ್ಟಿಂಗ್ ಹತ್ರದ್ದು ಏನಪ್ಪ ಅಂದ್ರೆ ಬ್ರೇಕ್ ಎಲ್ಲ ಚೆನ್ನಾಗಿ ಹತ್ತದ. ಯಾಕೆ ಹೇಳ್ರಿ? ಹೊಸದಿರ್ತದ. ಅದ್ರ ವ್ಯಾಲ್ಯೂ ಏನದ? 1 ಲಕ್ಷ ರೂಪಾಯಿ ಅದ. ಹಾಗಾದರೆ ಅದನ್ನು ನೀವು ಹೊಡೆದಂಗೆ ಏನಾಗ್ತದ? ಆಟೋಮೆಟಿಕ್ ಹತ್ರದ್ದು ಏನಾಗ್ತದೆ? ಸ್ಪೇರ್ ಪಾರ್ಟ್ಸ್ ಎಲ್ಲ ಲೂಸ್ ಆಗ್ತದ. ಅದ್ರದ್ದು ವ್ಯಾಲ್ಯೂ ಏನಾಗ್ತದ? ಮಾರಕ್ಕೆ ಹೋದಾಗ ಕಡಿಮೆ ಆಗ್ತದ.
ಒಂದು 25,000 ತಂದು ತಿಳ್ಕೊಳ್ರಿ. ಹಾಗಾದರೆ ನಿಮ್ಮದು ವಿದೇಶದವರು ನಮ್ಮ ದೇಶದಲ್ಲಿ ಬಂದು ಕಂಪನಿಗಳನ್ನು ಎಸ್ಟಾಬ್ಲಿಷ್ ಮಾಡಿ ಅಲ್ಲಿ ಬರ್ತಕ್ಕಂಥ ನಮ್ಮ ಗೂಡ್ಸ್ಗಳನ್ನು ಅವರು ಉತ್ಪಾದನೆ ಮಾಡಿ ಅದ್ರ ಬರ್ತಕ್ಕಂಥ ಆದಾಯವನ್ನು ಒಂದು 25,000 ತಂದು ತಿಳ್ಕೊಳ್ರಿ. ಹಾಗಾದರೆ ಒಟ್ಟು ಎಷ್ಟಾಯಿತು? ಪೂಜೆಗೆ ಪೂಜೆ, ಪೂಜೆಗೆ ಪೂಜೆ, ಪೂಜೆಗೆ ಪೂಜೆ 10, 15, 7, 2, 9, 9, 2, 10, 11, 12. ಹಾಗಾದರೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಇಲ್ಲಿ ನಾವು 12 ಲಕ್ಷದ ಇಲ್ಲಿ ನಾವು ನೋಡ್ತಕ್ಕಂಥದ್ದು 5,000 ತಂದು ನೋಡ್ತೀವಿ, ಅಂದರೆ 125. ಹಾಗಾದರೆ ಈ ರೀತಿ ನಾವು ನೋಡ್ತಕ್ಕಂಥದ್ದು 1,25,000 ನಾವು ನೋಡ್ತೀವಿ. ಇದು ಏನಪ್ಪ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ತಿಳಿತಲ್ಲ? NNP ಎಷ್ಟದ ನಮ್ಮದು? 75,000 ಅದ. ಹಾಗಾದರೆ ಡಿಪ್ರಿಸಿಯೇಷನ್ ಕಾಸ್ಟ್ ಎಷ್ಟದ? 25,000 ಅದ. ಹಾಗಾದ್ರೆ ಫಾರಿನ್ ಮನಿ ಎಷ್ಟದ? 25,000. 75,000 ಪ್ಲಸ್ 25,000 ಹಾಗಾದರೆ ಪ್ಲಸ್ 25,000 ಎಷ್ಟೈತೆ ಸ್ನೇಹಿತರೆ? 1,25,000 ನಾವು ನೋಡ್ತೀವಿ. 1,25,000 ನಾವು ಏನು ತಗೋತೀವಿ? ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಹಾಗಾದರೆ ವಿದೇಶಿ ಹಣನೂ ಅದ. ಇದು GNP. ಸಾಕಷ್ಟು ಬಾರಿ ಕನ್ಫ್ಯೂಸ್ ಇರ್ತದ ಸ್ನೇಹಿತರೆ. GNP ಅಲ್ಲಿ ಏನು ಒಳಗೊಂಡದ? NNP ಪ್ಲಸ್ D ಪ್ಲಸ್ FM, NNP ಪ್ಲಸ್ D ಪ್ಲಸ್ FM. ಹಾಗಾದರೆ ಇನ್ನು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಂದು ಕರಿತೀವಿ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಇದು ಕ್ಲಿಯರ್ ಆಯ್ತಂದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಗೊತ್ತಾಗಿಬಿಡ್ತದ. ಏನಪ್ಪ ಅಂದರೆ GNP ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿಯನ್ನು ಕಳೆದಾಗ ಬರುವುದೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಈಗ ನಿಮ್ಮದು GNP ಎಷ್ಟು ಬಂದದ? 1,25,000 ಬಂದದ. 1,25,000 ಬಂದದ. ಹಾಗಾದ್ರೆ ನೀವು ಸವಕಳಿ ಮಾಡಬೇಕು. ಯಾವ ಸವಕಳಿ ಮಾಡಬೇಕು? ಸವಕಳಿ ವೆಚ್ಚವನ್ನು ಎಷ್ಟದ ನಿಂದ? 25,000 ಅದ. ಹಾಗಾದರೆ ಇದನ್ನು 25,000 ಮೈನಸ್ ಮಾಡು. ಮೈನಸ್ ಮಾಡಿದ್ರೆ ಎಷ್ಟಾಯ್ತು ನಿಂದು? 75 ಮತ್ತು 25 ಎಷ್ಟಾಗ್ತದ? 1,00,000 ಆಗ್ತದ. ಈ 1,00,000 ನಾವು ಏನು ಕರಿತೀವಿ? ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಂದು ಕರಿತೀವಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿವನ್ನು ಕಳೆದಾಗ ಬರುವುದೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಈಜಿಯಾಗಿ ತಿಳ್ಕೊಬಹುದು ಸ್ನೇಹಿತರೆ. 1 ಎಕರೆ ಹೊಲದಾಗ ನಾನು ಏನು ಮಾಡೀನಿ? ಏನು ಮಾಡ್ತೀನಪ್ಪ ಅಂದರೆ 1,00,000 ರೂಪಾಯಿ, 75,000 ರೂಪಾಯಿ ನಾವು ಹೂಡಿಕೆ ಮಾಡೀನಿ. 75,000 ರೂಪಾಯಿ ಹೂಡಿಕೆ ಮಾಡೀನಿ. ಅವಾಗ ನನಗೇನಾಗ್ಯದಪ್ಪ ಅಂದರೆ 1,00,000 ರೂಪಾಯಿ ಬಂದದ ಆದಾಯ. 1,00,000 ರೂಪಾಯಿ ಆದಾಯ ಬಂದದ. ಸಿಂಪಲ್ ಆಗಿ ತಿಳ್ಕೊಳ್ರಿ. 1,00,000 ರೂಪಾಯಿ ಆದಾಯ ಬಂದದ ನಿಂದು. GNP 1,00,000 ಬಂದದ. ಹಾಗಾದರೆ ನೀನು ಬಂಡವಾಳ ಎಷ್ಟು ಹಾಕಿದಿ? 25,000 ಹಾಕಿದಿ. ಎಷ್ಟು ಹಾಕಿದಿ? 25,000 ಹಾಕಿದಿ. ಹಾಗಾದ್ರೆ ಆಟೋಮೆಟಿಕ್ ನಿಂದು 1,00,000 25,000 ಕಳೆದ್ರೆ ಎಷ್ಟು ಉಳಿತು? 75,000 ಏನಿದೆ? ನೆಟ್ ಅಮೌಂಟ್ ಅಂತಂದು ಕರಿತೀವಿ ನಾವು, ನೆಟ್ ಅಮೌಂಟ್. ಹಾಗಾದರೆ ಉತ್ಪಾದನೆಯಲ್ಲಿ ನಾವು ಹಳ್ಳಿಯಾಗ ಹೇಳ್ಬೇಕಾದ್ರೆ ಆ ರೆಂಟಿ, ಕುಂಟಿ, ಮಷಿನರಿ ಅವೆಲ್ಲ ಏನಾಗ್ತದ? ಬಳಕೆ ಮಾಡಿದಂಗೆ ಹತ್ರ ವ್ಯಾಲ್ಯೂ ಕಡಿಮೆ ಇರ್ತದಲ್ಲ, ಆ ಹಣವನ್ನು ತೆಗೆದು ಬಿಡ್ತೀವಿ ನಾವು. 1 ಎಕರೆ ಹೊಲದಾಗ ನಾವು ಕಬ್ಬು ಬಿತ್ತನೆ ಮಾಡೀವಿ, ಇಷ್ಟು ನಮ್ಗೆ 1,00,000 ರೂಪಾಯಿ ಬಂದದ, ನಾವು 25,000 ರೂಪಾಯಿ ಹೂಡಿಕೆ ಮಾಡೀವಿ. ಅದ್ರ 75 ಉಳಿತಂದ್ರೆ ಅದು ಏನದು? ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಸ್ನೇಹಿತರೆ. ಭಾಳ ಸಿಂಪಲ್ಲು. ಇದನ್ನ ಈಗಾಗಲೇ ರೈಲ್ವೆ ಚೆಕಿಂಗ್ ಅವ್ರ ಎಕ್ಸಾಮ್ ಕೇಳಿದಾನೆ ಸ್ನೇಹಿತರೆ. NNP ಏನನ್ನು ಒಳಗೊಂಡದ? GNP ಮೈನಸ್ D ಅಂತಂದು. ಅದಕ್ಕೆ ಸ್ನೇಹಿತರೆ ಹೆದರುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ನಾವು ನೋಡ್ತಕ್ಕಂಥದ್ದು ಈ ಅಂಕಿ ಅಂಶಗಳು. ಮತ್ತು ನಾನು ನಿಮಗೆ ಉದಾಹರಣೆ ಕೊಡೋಕೆ ಸಲುವಾಗಿ ಮಾಡಿದ್ದು. ದೇಶದ ಆದಾಯ ಜಾಸ್ತಿ ಇರ್ತದ ಸರ್, ಇಷ್ಟ ಇರ್ತದ ಅಂತಂದು ಕ್ವಶನ್ ಮಾಡಬೇಡ್ರಿ. ಮತ್ತು ಏನಪ್ಪ ಅಂದರೆ ಇದು ನಿಮಗೆ ತಿಳಿಲಿ ಅಂತಂದು ನಾನು ಏನು ಮಾಡಿದ್ದೀನಿ. ಹಾಗಾದರೆ ಭಾಳ ಇಂಪಾರ್ಟೆಂಟು GDP. ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ GDP ಅಂತಂದು ಕರಿತೀವಿ ನಾವು. ಇದನ್ನು GDP ವಿಸ್ತರಿಸಿ ಅಂತಂದು ಕೇಳಿದಾನೆ. GDP ವಿಸ್ತರಿಸಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. ಒಟ್ಟು ದೇಶೀಯ ಉತ್ಪನ್ನ ಇನ್ನೊಂದು ಕರೀತಾರೆ ಒಟ್ಟು ಆಂತರಿಕ ಉತ್ಪನ್ನ ಅಂತ ಕೂಡ ಕರೀತಾರೆ. ಹಾಗಾದರೆ ಒಟ್ಟು ಆಂತರಿಕ ಉತ್ಪನ್ನ ಅಂತಂದು ಕರಿತೀವಿ. ಏನಿದೆ GDP? ದೇಶದ ಗಡಿಯೊಳಗೆ ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ಸರಕು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವು ಎಂತ ಕರಿತೀವಿ? GDP ಅಂತಂದು ಕರಿತೀವಿ. ಹಾಗಾದರೆ ನಮ್ಮ ಹಳ್ಳಿಯಾಗ ಹೇಳ್ತಿರ್ತಾರೆ ಸ್ನೇಹಿತರೆ, ಬಹಳ ಸಿಂಪಲ್ಲು. ನಮ್ಮ ಭೂಮಿಯಲ್ಲಿ ನಾವು ಬೆಳೆ ತೆಗೆಯೋದು,
ಮಂದಿ ಭೂಮಿಯಾಗ ತೆಗೆದಿ ಅಂದ್ರೆ ಅದು ಅವ್ರದ್ದು ಆದಾಯ. ಸ್ವಂತ ಹೊಲಕ್ಕೆ ನೀರು ಹಾಸೋದು ಭಾಳ ಒಳ್ಳೆಯದು. ಮಂದಿ ಹೊಲಕ್ಕೆ ನೀರು ಹಾಸಿದ್ರೆ ಬೆಳೆ ಬರಂಗಿಲ್ಲ. ಅದು ಏನಪ್ಪ ಅಂದರೆ GDP ಅಂತಂದು ಕರಿತೀವಿ ನಾವು. ಭಾಳ ಸಿಂಪಲ್ಲು. ಹೌದು, ಭಾರತ ದೇಶದ ಗಡಿಯೊಳಗೆ ಉತ್ಪಾದನೆ ಮಾಡ್ತಕ್ಕಂಥದ್ದು, ದೇಶದ ಗಡಿಯೊಳಗೆ ಉತ್ಪಾದನೆ ಮಾಡ್ತಕ್ಕಂಥದ್ದು ನಾವು. ಹಾಗಾದರೆ ನಾನು ಇವಾಗ ಹೇಳ್ತಿರ್ತೀನಿ ಕ್ಲಾಸಲ್ಲಿ ಸ್ನೇಹಿತರೆ, ದೇಶದ ಗಡಿ ಒಳಗೆ ನಮ್ಮ ಮನೆ ವಿಚಾರ ನಾವು ಮಾಡಿದ್ರೆ ನಾವು ಬೆಳವಣಿಗೆ ಆಗ್ತೀವಿ, ಮಂದಿ ಮನೆ ವಿಚಾರ ಮಾಡಿದ್ರೆ ಆಗಂಗಿಲ್ಲ. ಹಾಗೆ ನಮ್ಮ ಬೆಳವಣಿಗೆ ಅಂದರೆ ನಮ್ಮ ದೇಶದ ಗಡಿಯೊಳಗೆ ಉತ್ಪಾದನೆ ಮಾಡ್ತಕ್ಕಂಥದ್ದು. ಫಾರಿನರ್ಸ್ ಬಂದಿಲ್ಲಿ ಕಂಪ್ನಿಗಳನ್ನು ಎಸ್ಟಾಬ್ಲಿಷ್ ಮಾಡಿ ಇಲ್ಲೇ ಸಂಪನ್ಮೂಲ ತೆಗೆದ್ರೆ ಅದ್ರಿಗೆ ಸೇರಿಸ್ತೀವಿ. ಆದರೆ ಇದೇ ಭಾರತೀಯರು ಅಬ್ರಾಡ್ ಬೇರೆ ಬೇರೆ ದೇಶಗಳಲ್ಲಿ ಹೋದಗಿ ಅಲ್ಲಿ ಏನಾದರೂ ಇದನ್ನು ಮಾಡಿದ್ರೆ ಆ ಹಣವನ್ನು ಸೇರ್ಸೋಕ್ಕಾಗಂಗಿಲ್ಲ. ಉದಾಹರಣೆ ನೋಡಿ ಸ್ನೇಹಿತರೆ, GNP ಮೈನಸ್ FM ಇದನ್ನು KS ಎಕ್ಸಾಮ್ದಲ್ಲಿ ಕೇಳಿದ್ದಾರೆ. 1999 ಒಂದು KS ಎಕ್ಸಾಮ್ದಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ. 2006ರಲ್ಲಿ ಬರ್ತಕ್ಕಂಥ ಒಂದು KS ಎಕ್ಸಾಮಲ್ಲಿ ಕೂಡ ನೋಡ್ತೀವಿ. B.Ed ಎಕ್ಸಾಮ್ದಲ್ಲಿ ಕೂಡ ಕೇಳಿದಾರ. ಏನು ಸಿಂಪಲ್ ಕೇಳಿದಾನೆ ಅವನು, ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಯಾವುದನ್ನು ತೆಗೆದು ಹಾಕಲಾಗಿದೆ, ಫಾರಿನ್ ಮನಿ. ಇನ್ನೊಂದು ಎಕ್ಸಾಮ್ದಾಗ ಕೊಟ್ಟನ ರಫ್ತು ಮತ್ತು ಆಮದು ಮೌಲ್ಯ ತಂದು ಕೊಟ್ಟಿದ್ದಾನೆ ಸ್ನೇಹಿತರೆ. ಹಾಗಾದರೆ ನಾವು ಹೇಳ್ತೀವಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಇದ್ದಂಥ ವಸ್ತುಗಳನ್ನ ಬೇರೆ ದೇಶಕ್ಕೆ ಕಳಿಸಿಕೊಟ್ಟಾಗ ರಫ್ತು ಅಂತಂದು ಕರಿತೀವಿ. ನಮ್ಮ ದೇಶದಲ್ಲಿ ಇದ್ದಂಥ ವಸ್ತುಗಳನ್ನು, ಇಲ್ಲದೇ ಇರ್ತಕ್ಕಂಥ ವಸ್ತುಗಳನ್ನು ನಾವು ಬೇರೆ ದೇಶಗಳನ್ನು ತೆಗೆದುಕೊಂಡ್ರೆ ಆಮದು ಅಂತಂದು ಕರಿತೀವಿ. ಆದರೆ ಸಿಂಪಲ್ಲಾಗಿ ನಾನು ನೆನಪಿಟ್ಕೋಬೋದು ಅಂತ ಹೇಳಿದೆ. ಹಿಂಗೆ ಕೊಟ್ನ್ಯಾ ರಫ್ತು, ಇಸ್ಕೊಂಡ್ಯಾ ಆಮದು, ಅದನ್ನೂ ಕೂಡ ಕೊಡ್ಬೋದು ನಾವು. GDPಯಲ್ಲಿ ಯಾವುದನ್ನು ಕಳೆಯಲಾಗ್ತದ ಅಂತಂದು ಕೇಳಿದ್ರೆ ರಫ್ತು ಮತ್ತು ಆಮದು ಮೌಲ್ಯವನ್ನು ಕಳೆಯಲಾಗ್ತದ. ಈಗಾಗಲೇ KS ಎಕ್ಸಾಮ್ ಕೇಳಿದಾರೆ ಸ್ನೇಹಿತರೆ, ದಯವಿಟ್ಟು ನೆನಪಿಟ್ಕೊಳ್ರಿ. B.Ed ಎಕ್ಸಾಮ್ ಕೂಡ ಕೇಳಿದಾರೆ ಸ್ನೇಹಿತರೆ, ಅದಕ್ಕಾಗಿ ಅದನ್ನು ನಾವು ಚೆನ್ನಾಗಿ ನೆನಪಿಟ್ಕೋಬೇಕು. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಯಾವುದನ್ನು ಕಳಿಬೇಕು? FM ಫಾರಿನ್ ಮನಿಯನ್ನು ಕಳಿಬೇಕು. ವಿದೇಶಿ ಹಣ, ವಿದೇಶಿ ಹಣ ಅಂತಲೂ ಕೊಡಬಹುದು. ಇನ್ನೊಂದು ಏನು ಕೊಡ್ತಾನಂತ ಹೇಳಿದೆ, ಸರಿಯಾಗಿ ನೆನಪಿಟ್ಕೊಳ್ರಿ. ರಫ್ತು ಮತ್ತು ಆಮದು ಮೌಲ್ಯವನ್ನು ಕಳೆಯಲಾಗ್ತದ. ಇದು ನೆನಪಿಟ್ಟುಕೊಳ್ರಿ. ಮೈನಸ್ ಅಂದ್ರೆ ಕಳೆಯೋದು. ವಿದೇಶಿ ಹಣ ಕೊಡ್ಬೋದು ಅಥವಾ ರಫ್ತು ಮತ್ತು ಆಮದು ಮೌಲ್ಯ ಕೊಡ್ಬೋದು. ಇದು GDP ಇವತ್ತು ಪ್ರತಿದಿನ ಏರಿಕೆ ಇಳಿಕೆ ಬಗ್ಗೆ ನಾವು ನೋಡ್ತೀವಿ. ಅದಕ್ಕಾಗಿ GDP ಡಾಟಾಸ್ ಬರ್ಸಂಗಿಲ್ಲ. ನಿಮಗೆ ಏನು ಮಾಡ್ತೀನಪ್ಪ ಅಂದರೆ, ಈ GDPಲಿ IMF ಪ್ರಕಾರ, CSO ಪ್ರಕಾರ ಇವೆಲ್ಲದ್ರ ಬಗ್ಗೆ ಪ್ರಚಲಿತ ಅರ್ಥಶಾಸ್ತ್ರದ ಅಂಶಗಳು ಅಂತಂದು ನಿಮ್ಮದು ಯಾವುದೇ ಒಂದು ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಆದರೆ ಅವಾಗೊಂದು ಪ್ರಚಲಿತ ಅರ್ಥಶಾಸ್ತ್ರ ಅಂತಂದು ರೆಡಿ ಮಾಡಾಕತ್ತೀನಿ. ಅವಾಗ ಡಾಟಾಸ್ಗಳನ್ನು ಹೇಳ್ತೀನಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ನಿಮ್ಗೆ ಎಕ್ಸಾಮ್ಗೆ ಇನ್ನೊಂದು ತಿಂಗಳಾಗಿತ್ತಂದರೆ ಅವಾಗ ನಾನು ಡಾಟಾಸ್ಗಳನ್ನು ಸರಿಯಾದ ಮಾಹಿತಿಯನ್ನು ನಿಮಗೆ ನೀಡ್ತಾ ಇರ್ತೀನಿ. ಆ ವಿಡಿಯೋಗಳನ್ನು ನೀವು ನೋಡಲು ಈ ಮಗ್ದುಮ್ ಈಜಿ ಎಕನಾಮಿಕ್ಸನ್ನು ನೋಡಬೇಕಾಗ್ತದ. ಅದಕ್ಕಾಗಿ ಈ GNPಲಿ ಏನಪ್ಪ ಅಂದರೆ, GNP ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಯಾವುದನ್ನು ಕಳಿಬೇಕು? ಫಾರಿನ್ ಮನಿ. ಭಾಳ ಇಂಪಾರ್ಟೆಂಟು. ಎಲ್ಲರೂ GDP ಅಂದ್ರೆ ಟಫ್ ಅಂತಾರ, ಭಾಳ ಈಜಿ ಸ್ನೇಹಿತರೆ, ಸಿಂಪಲ್. ದೇಶದ ಗಡಿಯೊಳಗೆ ಉತ್ಪಾದನೆ ಮಾಡೋದು. ಹಾಗಾದ್ರೆ ದೇಶದ ಗಡಿಯೊಳಗೆ, ದೇಶದ ಒಳಗಡೆ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವೇನು ಕರಿತೀವಿ? GDP ಅಂತಂದು ಕರಿತೀವಿ. ಹಾಗಾದರೆ ಅದಕ್ಕೆ ಆಂತರಿಕವಾಗಿ, ಬಾಯಿ ಅಂದ್ರೆ ಹೊರಗಡೆ ಮಾಡ್ತಕ್ಕಂಥದ್ದು. ಇಲ್ಲಿ ವರ್ಡ್ದಾಗ ಅದ GDP ಒಟ್ಟು ದೇಶೀಯ ಉತ್ಪನ್ನ, ಒಟ್ಟು ಆಂತರಿಕ ಉತ್ಪನ್ನ ಅಂತಲೂ ಕೂಡ ಇದೆ. ಹಾಗಾದರೆ ಒಟ್ಟು ಆಂತರಿಕ ಉತ್ಪನ್ನ ಅಂದರೆ ಏನಪ್ಪ ಅಂದರೆ ಆಂತರಿಕವಾಗಿ ಉತ್ಪಾದನೆ ಮಾಡೋದು. ಅದಕ್ಕಾಗಿ GDP ಸ್ನೇಹಿತರೆ. ಈ GDPಗೆ ಕ್ಲಿಯರ್ ಕಟ್ ಮಾಡ್ಕೊಳ್ರಿ. ಇಲ್ಲಿ ಏನಾಗ್ತದಪ್ಪ ಅಂದರೆ GNPಗಿಂತ ಅತಿ ಹೆಚ್ಚು ಆದಾಯ ನಮ್ಮ GDPಯಲ್ಲಿ ಬರ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಅದಕ್ಕಾಗಿ GDPಯನ್ನು ಕಂಡುಕೊಳ್ಬೇಕಾಗ್ತದೆ. ಇನ್ನು NDP ಭಾಳ ಸಿಂಪಲ್ಲು. NDP ಇದು ಕ್ಲಿಯರ್ ಆಗಿಲ್ಲ ಅಂದರೂ ಕೂಡ ನಿಮಗೆ ಪ್ರಚಲಿತ ಅರ್ಥಶಾಸ್ತ್ರದಲ್ಲೂ ಕೂಡ ನಾನು ನಿಮಗೆ ಪ್ರಸ್ತುತ GDP ಯಾವ್ಯಾವ ರೇಟ್ ಅದ, ಎಷ್ಟೆಷ್ಟು ಅಂಕಿ ಅಂಶ ಅದ, ಅದು ಎಲ್ಲದರ ಬಗ್ಗೆ ಸವಿಸ್ತಾರ ಮಾಹಿತಿ ಕೊಡ್ತೀನಿ. ಯಾಕಪ್ಪ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಪ್ರಶ್ನೆ ಪತ್ರಿಕೆ ಬದಲಾವಣೆಗೊಳಪಟ್ಟದ. ಆ ಪ್ರಶ್ನೆ ಪತ್ರಿಕೆ ಬದಲಾವಣೆಗೊಳಪಟ್ಟದ ಅಂದರೆ ನಾವು ಬದಲಾಗೋದು ಸಹಜ. ಇಂಟೆನ್ಷನ್ನು ವಿಡಿಯೋ ಕ್ಲಾಸ್ ಮಾಡೋದು ಏನಪ್ಪ ಅಂದರೆ, ಈ ಎಕನಾಮಿಕ್ಸು ಈ ಎಲ್ಲ ಸಬ್ಜೆಕ್ಟ್ ಅದಂಗೆ ಎಕನಾಮಿಕ್ಸು ದಿನನಿತ್ಯ ಬದಲಾವಣೆಗೆ ಒಳಪಡುತ್ತದೆ. ಅದಕ್ಕಾಗಿ ನಾವು ಬದಲಾಗಬೇಕು ಸ್ನೇಹಿತರೆ. ಹಾಗಾದರೆ ಇನ್ನು NDP ನೋಡೋಣ ಸ್ನೇಹಿತರೆ. ಈ NDP ಏನಪ್ಪ ಅಂದರೆ GDP ಮೈನಸ್ D. ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿವನ್ನು ಕಳಿಬೇಕಿಲ್ಲಿ.
ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಸವಕಳಿಯನ್ನು ಕಳೆದಾಗ ಬರುವುದೇ NDP, ನಿವ್ವಳ ದೇಶೀಯ ಉತ್ಪನ್ನ. ಒಟ್ಟು ದೇಶೀಯ ಉತ್ಪನ್ನ 1.5 ಕೋಟಿ ಆಗ್ಯದ ಅಂತ ತಿಳ್ಕೊಳ್ರಿ. 50 ಕೋಟಿ ಕಳೀಪ ಎಷ್ಟಾಯ್ತು? 1 ಕೋಟಿ ಉಳಿತು. ಆ ದುರಸ್ತಿ ಬಂಡವಾಳದ ವೆಚ್ಚವನ್ನು ಕಳೆದು ಬಿಟ್ವಿ ನಾವು. ಅವಾಗ ಆಟೋಮೆಟಿಕ್ 1 ಕೋಟಿ ಏನು ನಿವ್ವಳ ದೇಶೀಯ ಉತ್ಪನ್ನ. ಬಹಳ ಸಿಂಪಲ್ ಅದ ಸ್ನೇಹಿತರೆ. ಹಾಗಾದ್ರೆ ಇನ್ನು ಪರ್ಸನಲ್ ಇನ್ಕಮ್ಮು, ವೈಯಕ್ತಿಕ ಆದಾಯ. ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿಯು ಗಳಿಸಬಹುದಾದ ಒಟ್ಟು ಆದಾಯದ ಮೊತ್ತವನ್ನು ನಾವು ವೈಯಕ್ತಿಕ ಆದಾಯ ಅಂತ ಕರಿತೀವಿ. ಈಗ ನೋಡಿ ಸ್ನೇಹಿತರೆ, ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿಯು ಗಳಿಸಬಹುದಾದ ವೈಯಕ್ತಿಕ ಆದಾಯ, ಒಟ್ಟು ಆದಾಯವನ್ನು ವೈಯಕ್ತಿಕ ಆದಾಯ. ಒಂದು ವರ್ಷ, ಈಗ ಎಕ್ಸಾಂಪಲ್ಲು ಜನವರಿ ಟು ಮಾರ್ಚ್ ತನಕ 1 ಲಕ್ಷ ರೂಪಾಯಿ ಗಳಿಸ್ಯಾನ ಅಂತ ತಿಳ್ಕೊಳ್ರಿ. ಏಪ್ರಿಲ್ ಟು ಜುಲೈ ತನಕ ಮತ್ತೆ 2 ಲಕ್ಷ ರೂಪಾಯಿ ಗಳಿಸ್ಯಾನ ಅಂತ ತಿಳ್ಕೊಳ್ರಿ. ಹಾಗಾದರೆ ಆಗಸ್ಟ್ ಸೆಪ್ಟೆಂಬರ್ ತನಕ ಅಕ್ಟೋಬರ್ ತನಕ ಏನು ಮಾಡ್ಯಾನ? ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಮತ್ತೊಂದು 2 ಲಕ್ಷ ರೂಪಾಯಿ ಗಳಿಸ್ಯಾನ. ನವೆಂಬರ್ ಡಿಸೆಂಬರ್ದಾಗ ಮತ್ತೊಂದು 2 ಲಕ್ಷ ರೂಪಾಯಿ ಗಳಿಸ್ಯಾನ. ನವೆಂಬರ್ ಡಿಸೆಂಬರ್ದಾಗ ಮತ್ತೊಂದು 2 ಲಕ್ಷ. 2 2 6 1 7. ಹಾಗಾದರೆ ಸಿಂಪಲ್ ಆಗಿ ಈಗ ಎಕ್ಸಾಂಪಲ್ ನಾನೇ ತಗೊಳ್ರಿ. ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿಯು ಗಳಿಸಬಹುದಾದ ಒಟ್ಟು ಆದಾಯದ ಮೊತ್ತವನ್ನು ವೈಯಕ್ತಿಕ ಆದಾಯ, ಪರ್ಸನಲ್ ಇನ್ಕಮ್ ಅಂತಂದು ಕರಿತೀವಿ. ಇಲ್ಲಿ ಬಹಳ ಸಿಂಪಲ್ ಆಗಿ ವೈಯಕ್ತಿಕ ಆದಾಯ. ಈಗ ಒಟ್ಟು ಆದಾಯ ಎಷ್ಟೊಂದು 7 ಲಕ್ಷ ರೂಪಾಯಿ. ಹಾಗಾದರೆ ಅವನು ಇಲ್ಲಿಯವರೆಗೂ ಕೂಡ ಗಳಿಸ್ಬೋದು. ಇಲ್ಲಿ ಏನಾಗ್ತದಪ್ಪ ಅಂದರೆ ಸಬ್ಸಿಡಿ ಇಲ್ಲಿ ಬರ್ತಕ್ಕಂಥದ್ದು ಅವುಗಳನ್ನು ಕಳಿಬೇಕಾಗ್ತದ. ಗೊತ್ತಾಯ್ತಾ? ಟೋಟಲ್ ಕಾಂಟ್ರಿಬ್ಯೂಷನ್ ಆಫ್ ದಿ ಸೆಕ್ಯೂರಿಟಿ ಗೂಡ್ಸ್ ಅಂತಂದು ಬರ್ತದ, ಅದನ್ನು ಕಳಿಬೇಕಾಗ್ತದ. ಇಲ್ಲಿ ನಾವು ಬರ್ತಕ್ಕ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಕಳಿಬೇಕಾಗ್ತದ. ಹಾಗಾದ್ರೆ ಏನನ್ನು ಕೂಡಿಸ್ಬೇಕಾಗ್ತದ? NI ಪ್ಲಸ್ TP, ನ್ಯಾಷನಲ್ ಇನ್ಕಮ್ ಪ್ಲಸ್ ಟ್ರಾನ್ಸ್ಫರ್ ಪೇಮೆಂಟ್, ರಾಷ್ಟ್ರೀಯ ಆದಾಯ ಜೊತೆಗೆ ವರ್ಗಾವಣೆ ಪಾವತಿಗಳನ್ನು ಸೇರಿಸಿದಾಗ ಬರುವುದೇ ಪರ್ಸನಲ್ ಇನ್ಕಮ್ ಸ್ನೇಹಿತರೆ. ಹಾಗಾದರೆ ನಾವಿಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಕಳಿತಕ್ಕಂಥ ಒಂದು ವ್ಯವಸ್ಥೆ ಬರ್ತದ, ಅಂಡರ್ಬಿಟೆಡ್ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತಂದು ಬರ್ತದ, ಅದನ್ನು ಕಳಿಬೇಕಾಗ್ತದ. ಒಟ್ಟಿನಲ್ಲಿ ನಾವು ಪರ್ಸನಲ್ ಇನ್ಕಮ್ ಅನ್ನು ಕಂಡುಕೊಳ್ಬೇಕಾದ್ರೆ ರಾಷ್ಟ್ರೀಯ ಆದಾಯ ಜೊತೆಗೆ ವರ್ಗಾವಣೆ ಪಾವತಿಗಳನ್ನು ಸೇರ್ಪಡೆ ಮಾಡಬೇಕಾಗ್ತದ. ಹಾಗಾದರೆ ಇಲ್ಲಿ ಏನಾಗ್ತದ? DPI ಅಂದರೆ ಏನಪ್ಪ ಅಂದರೆ ಡಿಸ್ಪೋಸಿಬಲ್ ಪರ್ಸನಲ್ ಇನ್ಕಮ್ ಅಂತಂದು ಬರ್ತದ. ಡಿಸ್ಪೋಸಿಬಲ್ ಪರ್ಸನಲ್ ಇನ್ಕಮ್ ಅಂತಂದು ಬರ್ತದ. ಹಾಗಾದರೆ ಇದು ಖರ್ಚು ಮಾಡಬಹುದಾದ ವೈಯಕ್ತಿಕ ಆದಾಯ. ಭಾಳ ಸಿಂಪಲ್ ಸ್ನೇಹಿತರೆ. ಡಿಸ್ಪೋಸಿಬಲ್ ಪರ್ಸನಲ್ ಇನ್ಕಮ್ ಅಂದರೆ ಖರ್ಚು ಮಾಡಬಹುದಾದ ವೈಯಕ್ತಿಕ ಆದಾಯ ಅಂತಂದು ಬರ್ತದ. ಹಾಗಾದರೆ ಇಲ್ಲಿ ಏನು? ಪರ್ಸನಲ್ ಇನ್ಕಮ್ ಮೈನಸ್ ಡೈರೆಕ್ಟ್ ಟ್ಯಾಕ್ಸ್. ಹಾಗಾದರೆ ವೈಯಕ್ತಿಕ ಆದಾಯದಲ್ಲಿ ಪ್ರತ್ಯಕ್ಷ ತೆರಿಗೆಗಳನ್ನು ಕಳೆದಾಗ ಬರುವುದೇ DPI. ಈ DPI ಬರಬೇಕಾದ್ರೆ ಏನು? ನಮಗೆ ಡಿಸ್ಪೋಸಿಬಲ್ ಪರ್ಸನಲ್ ಇನ್ಕಮ್ ಬರಬೇಕಾದ್ರೆ ಪರ್ಸನಲ್ ಇನ್ಕಮ್ ಮೈನಸ್ ಡೈರೆಕ್ಟ್ ಟ್ಯಾಕ್ಸ್. ಅಂದರೆ ವೈಯಕ್ತಿಕ ಆದಾಯದಲ್ಲಿ ಪ್ರತ್ಯಕ್ಷ ತೆರಿಗೆಗಳನ್ನ ಕಳೆದಾಗ ಬರುವುದೇ ಡಿಸ್ಪೋಸಿಬಲ್ ಪರ್ಸನಲ್ ಇನ್ಕಮ್ ಅಂತಂದು ಬರ್ತದ. ನಾನು ಆಗಲೇ ಹೇಳಿದೆ 7 lakh rupees ಅದ ಅಂತಂದು ಹೇಳಿದೆ. ವೈಯಕ್ತಿಕ ಆದಾಯ ಎಷ್ಟದ ಅಂತ ಹೇಳಿದೆ? 7 lakh ಅದ ಅಂತ ಹೇಳಿದೆ. ಹಾಗಾದರೆ ನಾವು ಪ್ರತ್ಯಕ್ಷ ತೆರಿಗೆ ಅಂದರೆ ಏನು? ಸಾರ್ವಜನಿಕರು ಕಡ್ಡಾಯವಾಗಿ ಸರ್ಕಾರಕ್ಕೆ ಕಟ್ಟಬೇಕಾದ ವಂತಿಕೆಯನ್ನು ನಾವೆಂತ ಕರಿತೀವಿ? ತೆರಿಗೆ ಅಂತಂದು ಕರಿತೀವಿ. ಆ ತೆರಿಗೆಯಲ್ಲಿ 2 ಪ್ರಕಾರಗಳನ್ನ ನಾವು ನೋಡ್ತೀವಿ. ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ ಅಂದರೆ ಸರ್ಕಾರಕ್ಕೆ ಸಾರ್ವಜನಿಕರು ಕಡ್ಡಾಯವಾಗಿ ಕಟ್ಟಬೇಕಾದದ್ದು. ಯಾರ ಮೇಲೆ ತೆರಿಗೆ ಭಾರವನ್ನು ಹಾಕಲಾಗಿರ್ತದೆಯೋ ಅವರು ನೇರವಾಗಿ ವಂತಿಗೆಯನ್ನು ಕಟ್ಟೋದೇ ಪ್ರತ್ಯಕ್ಷ ತೆರಿಗೆ. ತನ್ನ ಮೇಲೆ ಬಿದ್ದಂಥ ತೆರಿಗೆ ಭಾರವನ್ನು ಇನ್ನೊಬ್ಬರ ಮೇಲೆ ವರ್ಗಾಯಿಸುವಂತಿದ್ರೆ ಅದು ಪರೋಕ್ಷ ತೆರಿಗೆ. ನಾವಾಗಿ ಹೋಗುವ ಹೊಡೆದ್ವಿ ಅಂದರೆ ಅದು ಪ್ರತ್ಯಕ್ಷ, ಇನ್ನೊಬ್ಬರ ಕಡೆ ಹೊಡಿಸೋದು ಅಂದ್ರೆ ಪರೋಕ್ಷ. ಅದು ನಿಮಗೆ ಸಾರ್ವಜನಿಕ ಹಣಕಾಸಲ್ಲಿ ಬರ್ತದ ಹೇಳ್ತಾನೆ ಸ್ನೇಹಿತರೆ. ಹಾಗಾದರೆ ನಾ ಈಗ ತೆರಿಗೆ ಕಟ್ತೀನಿ. ಎಷ್ಟು? 1 ಲಕ್ಷಕ್ಕೆ 10,000 ರೂಪಾಯಿ ಕಟ್ತೀನಿ. ಹಾಗಾದರೆ 7 ಲಕ್ಷಕ್ಕೆ ಎಷ್ಟಾಯಿತು? ಒಂದು ಉದಾಹರಣೆ ಹೇಳಕತ್ತೀನಿ ನಿಮಗೆ, ಒಂದು ಎಕ್ಸಾಂಪಲ್ ಕೊಡಾಕತ್ತೀನಿ. 1 ಲಕ್ಷಕ್ಕೆ 10,000 ರೂಪಾಯಿ ಕಟ್ತೀನಿ. ಹಾಗಾದರೆ 7 ಲಕ್ಷಕ್ಕೆ ಎಷ್ಟಾಯಿತು? 70,000. ಎಸ್, 7 ಲಕ್ಷದಾಗ 70,000 ತೆಗೆದು ಅಂದರೆ ಎಷ್ಟು ಉಳಿತು? ನಿನ್ನ ಪರ್ಸನಲ್ ಇನ್ಕಮ್ ಎಷ್ಟದ? 7 ಲಕ್ಷದ. ಈಗ ಎಷ್ಟದ? 7 ಲಕ್ಷದ. ಹಾಗಾದರೆ ನೀ 70,000 ಮೈನಸ್ ಮಾಡು.
70,000 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? ಹಾಗಾದರೆ 6,30,000 ಅನ್ನೋದು ಏನೇನೆಂದು ಖರ್ಚು ಮಾಡಬಹುದಾದ ವೈಯಕ್ತಿಕ ಆದಾಯ. ಖರ್ಚು ಮಾಡಬಹುದಾದ ವೈಯಕ್ತಿಕ ಆದಾಯ. ಹೌದು, ಬಿಂದಾಸಾಗಿ ನಾನು ತೆರಿಗೆ ಕಟ್ಟೀನಿ, ನಾನು ಏನು ಬೇಕಾದ್ರೂ ಮಾಡ್ಬೋದು. ಯಾಕೆ ಹೇಳ್ರಿ? ನಾನು ಲೀಗಲ್ನಾಗದೇನೆ ಅಂತ ಅರ್ಥ, ಹೌದಿಲ್ಲ? ಅದಕ್ಕಾಗಿ ಪರ್ಸನಲ್ ಇನ್ಕಮ್ ಮೈನಸ್ ಡೈರೆಕ್ಟ್ ಟ್ಯಾಕ್ಸ್ ಅಂತಂದು ಬರ್ತದ. ಇನ್ನು ಪರ್ ಕ್ಯಾಪಿಟ ಇನ್ಕಮ್ ಅಂತಂದು ಬರ್ತದ. ಆ ಪರ್ ಕ್ಯಾಪಿಟ ಇನ್ಕಮ್ ಏನಪ್ಪಾ ಅಂದರೆ ನಾವು ನೋಡ್ತಕ್ಕಂಥದ್ದು ಸ್ನೇಹಿತರೆ, ಈ ಪರ್ ಕ್ಯಾಪಿಟ ಇನ್ಕಮ್ ಅಂತಂದು ಬರ್ತದ. ಪರ್ ಕ್ಯಾಪಿಟ ಇನ್ಕಮ್ ತಲಾ ಆದಾಯ ಅಂತಂದು ಕರಿತೀವಿ. ತಲಾ ಆದಾಯ ಭಾಳ ಸಿಂಪಲ್ಲು. ಈ ಪರ್ ಕ್ಯಾಪಿಟ ಇನ್ಕಮ್ NI ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್. ಟೋಟಲ್ ಪಾಪ್ಯುಲೇಷನ್. ಒಟ್ಟು ರಾಷ್ಟ್ರೀಯ ಆದಾಯವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದೇ ತಲಾ ಆದಾಯ. ಇದನ್ನು ಕೂಡ ಎಕ್ಸಾಮ್ದಾಗ ಕೇಳಿದಾರೆ ಸ್ನೇಹಿತರೆ. ತಲಾ ಆದಾಯ ಅಂದ್ರೆ ಏನು ಅಂತ ಕೇಳಿದಾರೆ. ಒಟ್ಟು ರಾಷ್ಟ್ರೀಯ ಆದಾಯವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದೇ ತಲಾ ಆದಾಯ. ಹಾಗಾದ್ರೆ ಬಹಳ ಸಿಂಪಲ್ಲು. ಒಟ್ಟು ರಾಷ್ಟ್ರೀಯ ಆದಾಯವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದೇ ತಲಾ ಆದಾಯ. ತಲಾ ಆದಾಯ. ಹಾಗಾದರೆ 2019 ಒಂದು ವರದಿ ಪ್ರಕಾರ ಭಾರತ ತಲಾ 1,13,000, ಆದರೆ ಕರ್ನಾಟಕ ತಲಾ 1,74,551 ರೂಪಾಯಿ ಇತ್ತು. ಬಟ್ ಅದು ಈಗ ಬದಲಾಗ್ಯದ. ಈಗ ನಿಮಗೆ ಆ ಬದಲಾವಣೆಯ ಅಂಕಿಅಂಶಗಳನ್ನು ಪ್ರಚಲಿತ ಎಕನಾಮಿಕ್ಸು, ಪ್ರಚಲಿತ ಅರ್ಥಶಾಸ್ತ್ರ ಪ್ರಶ್ನೋತ್ತರಗಳು ನಿಮ್ಮ ಯಾವುದಾದ್ರೂ ಎಕ್ಸಾಮ್ಗೆ ಈ ಡೇಟನ್ನು ಫಿಕ್ಸ್ ಮಾಡಿದರೆ ಅಲ್ಲಿ ನಾವು ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತೀನಿ. ಹಾಗಾದರೆ ಇಷ್ಟೇ ತಿಳ್ಕೊಳ್ಳಿ. ಪರಿಕಲ್ಪನೆ ಅಂದರೆ ಬಹಳ ಈಜಿ ಸ್ನೇಹಿತರೆ. GNP ಏನೇನು ಒಳಗೊಂಡದಪ್ಪ ಅಂದರೆ NNP ಪ್ಲಸ್ D ಪ್ಲಸ್ FM ಅಂತಂದು. ಹಾಗಾದರೆ NNP ಏನು ಒಳಗೊಂಡದಪ್ಪ ಅಂದರೆ GNP ಮೈನಸ್ D ಅಂತಂದು. ಹಾಗಾದರೆ GNP ಮೈನಸ್ FM ಅಂತಂದು. ರಫ್ತು ಮತ್ತು ಆಮದು ಮೌಲ್ಯವನ್ನು ಕಳಿಬೇಕಾಗ್ತದೆ ಅಂತಂದು ಈಗಾಗಲೇ KS ಎಕ್ಸಾಮ್ನಲ್ಲಿ ಕೇಳಿದಂಥದ್ದು. NDP GDP ಮೈನಸ್ D. ಪರ್ಸನಲ್ ಇನ್ಕಮ್ NI ಪ್ಲಸ್ TP. ಡಿಸ್ಪೋಸಬಲ್ ಪರ್ಸನಲ್ ಇನ್ಕಮ್ ಏನಪ್ಪ ಅಂದರೆ ಪರ್ಸನಲ್ ಇನ್ಕಮ್ ಮೈನಸ್ ಡೈರೆಕ್ಟ್ ಟ್ಯಾಕ್ಸ್. ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತಲೂ ಕೂಡ ಕೊಟ್ಟಿರ್ತಾರೆ ಎಕ್ಸಾಮ್ದಾಗ. ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಪರ್ಸನಲ್ ಇನ್ಕಮ್ದಲ್ಲಿ ಡೈರೆಕ್ಟ್ ಟ್ಯಾಕ್ಸನ್ನು ಕಳೆದಾಗ ಮಾತ್ರ ಡಿಸ್ಪೋಸಬಲ್ ಪರ್ಸನಲ್ ಇನ್ಕಮನ್ನು ನಾವು ಕಂಡುಕೊಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಯಾವಪ್ಪ ಅಂದರೆ PCA ಪರ್ ಕ್ಯಾಪಿಟ ಇನ್ಕಮ್ ಅಂತಂದು ಬರ್ತದ. NI ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಅಂತಂದು ಬರ್ತದ. ಒಟ್ಟು ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದೇ ತಲಾ ಆದಾಯ ಸ್ನೇಹಿತರೆ. ಹಾಗಾದರೆ ಈ ರಾಷ್ಟ್ರೀಯ ಆದಾಯದ ಬಗ್ಗೆ IAS ಹಿಡಿದು KS ತನಕ ಏನೇನು ಪ್ರಶ್ನೆಗಳು ಬಂದವ ಮತ್ತು ಅದೇ ರೀತಿ ರಾಷ್ಟ್ರೀಯ ಆದಾಯವನ್ನು ನಾವು ಯಾವ ರೀತಿ ಅಂದಾಜು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಲ್ಲಿ ಇನ್ನೂ ಕೆಲವೊಂದು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನಾನು ನಿಮಗೇನು ಮಾಡ್ತೀನಪ್ಪ ಅಂದರೆ ಈ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಸ್ನೇಹಿತರೆ. ಒಂದಂತೂ ನಿಜ ಸ್ನೇಹಿತರೆ, ನಾವೇನು ಮಾಡಕತ್ತೀವಪ್ಪ ಅಂದರೆ ಈ ಎಕನಾಮಿಕ್ಸಲ್ಲಿ ಹಳ್ಳಿಯ ಒಂದು ಆಡು ಭಾಷೆಯಲ್ಲಿ ಗ್ರಾಮೀಣ ಪ್ರದೇಶದವರಿಗೆ ಎಲ್ಲರಿಗೂ ಅರ್ಥವಾಗಲೆಂದು ಆ ಒಂದು ಆಡು ಭಾಷೆಯಲ್ಲಿ ನಾನು ನಿಮಗೆ ಇದನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ನೀವು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಅದಕ್ಕಾಗಿ ಈ ಆದಷ್ಟು ನೀವು ನಮಗೆ ಸಹಾಯ ತಂದು ಏನಾದರೂ ಮಾಡೋದಿತ್ತಂದರೆ ಅದು ಈ ವಿಡಿಯೋವನ್ನು ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಇರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ನೀವು ವರ್ಗಾಯಿಸುವಂಥ ಒಂದು ಕಾರ್ಯವನ್ನು ಮಾಡಿ ಅಂತ ಹೇಳುತ್ತಾ ಈ ಮಗ್ದುಮ್ ಈಜಿ ಎಕನಾಮಿಕ್ಸನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ ಅಂತ ಹೇಳಿ ಈ ಕ್ಲಾಸನ್ನು ಇವತ್ತಿಗೆ ಮುಗಿಸೋದು. ಧನ್ಯವಾದಗಳು.